ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವಾದ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಭಾನುವಾರ ದಿವಸ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅಪ್ಪ. ಈ ಸಮಯದಲ್ಲಿ ಕರ್ತಾಧಿಕರ್ತನೆ, ರಾಜಾದಿರಾಜನೇ, ಮೃತ್ಯುಂಜಯನೇ, ಮರಣವನ್ನು ಗೆದ್ದವರೇ, ಪ್ರೀತಿ ಸ್ವರೂಪ ದೇವರೇ, ಈ ಸಮಯದಲ್ಲಿ ಕರ್ತನೆ ಈ ತಿಂಗಳನ್ನು ಪ್ರಾರ್ಥನಾ ತಿಂಗಳಾಗಿ ಮಾರ್ಪಡಿಸಿ ಕಳೆದ ವಾರದಲ್ಲೂ ಕೂಡ ಪ್ರಾರ್ಥನೆ ಬಗ್ಗೆ ವಚನ ಕೊಡಲಿಕ್ಕೆ ಸಹಾಯ ಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಈ ವಾರನೂ ಕೂಡ ಪ್ರಾರ್ಥನೆ ಬಗ್ಗೆನೇ ಕೊಡ್ತೀವಿ. ಹಾಗೆಯೇ ಈ ತಿಂಗಳು ಇಡೀ ಪ್ರಾರ್ಥನೆ ತಿಂಗಳಾಗಿ ಮಾರ್ಪಡಿಸಿ ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು ತಿಳಿಸಿಕೊಡ್ತೀರಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಇವತ್ತಿನ ದಿನವನ್ನು ಆಶ್ರಯಿಸು. ಇವತ್ತು ಮಾಡಿದಂಥ ಪ್ರಾರ್ಥನೆ ಭಾಗ, ಆರಾಧನೆ ಭಾಗ ಮತ್ತು ಸ್ವಾಮಿ ಒಂದು ವಿಜ್ಞಾಪನೆ ಭಾಗ ಅನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಈಗ ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆ ಆಗಲಿ ತಂದೆ. ಆಮೇಲೆ ಪ್ರೈಸ್ ಲಾರ್ಡ್ ಪ್ರೇಯರ್. ಕಳೆದ ವಾರ ಫಸ್ಟ್ ವಾರದಲ್ಲಿ ನಾನು ಕೊಟ್ಟಂಥ ವಾಕ್ಯ ಎಂದರೆ ದೇವರನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಕೊಟ್ಟೆ. ಒಂದನೇದಾಗಿ ಪ್ರಾರ್ಥನೆಯನ್ನು ನಾವು ಏನು ಮಾಡಬೇಕು ಅಂತ ಹೇಳಿದೆ. ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದಿಲ್ಲ, ಸಮಯ ಅವಕಾಶಗಳು ಕಳೆದೋಯ್ತು. ಈಗಲೇ 12:40 ಗಂಟೆ ಆಗೋಯ್ತು, 12:40 ಆಗೋಯ್ತು. ಇದು ಏನಕ್ಕೆ ಇಷ್ಟು ಲೇಟ್ ಆಯಿತೋ ಗೊತ್ತಿಲ್ಲ. ಅಲ್ಲೆಲ್ಲೂಯಾ, ಆಯಿತಾ? ನಾವು ವಾಕ್ಯವನ್ನು ತಿಳ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅದಕ್ಕೇ ವಾಕ್ಯ ಓದಲಿಕ್ಕೆ ಬರೆದಿದ್ರೂ ಪರವಾಗಿಲ್ಲ, ವಾಕ್ಯ ತಿಳ್ಕೊಂಡು ಪ್ರಾರ್ಥನೆ ಮಾಡಬೇಕು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಬೇಕಾದರೆ ಬೇಡ್ಕೊಳ್ಳಿ, ನಾನು ಕೊಡ್ತೀನಿ ಅಂತ ಸ್ವಾಮಿ ಹೇಳಿದ್ರಲ್ವ. ಆ ವಾಕ್ಯನ ಹೇಳಿದೆ. ಮೂಗರಮ್ಮವರೆಲ್ಲ ಕಳೆದವರ ಬಂದಿರಲಿಲ್ಲ, ಅದಕ್ಕೋಸ್ಕರ. ಎರಡನೇದಾಗಿ ಶ್ರದ್ಧೆಯಿಂದ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡಬೇಕು. ಧರ್ಮಪುಸ್ತಕ 28ನೇ ಅಧ್ಯಾಯದಲ್ಲಿ ಹೇಳಿದೆ. ಮೂರನೇದು ಹೇಳಿದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಅದ್ಭುತ ಆದಾಗ ಸ್ತೋತ್ರ, ಅದ್ಭುತ ಕಡಿಮೆ ಆಗ್ಬಿಟ್ರೆ ದೇವ್ರ ಮೇಲೆ ಗೊಣಗುತ್ತಾ ಪ್ರಾರ್ಥನೆ ಮಾಡೋದು, ಅದು ಮಾಡಬೇಡಿ ಅಂತ ಕಳೆದವರದಲ್ಲಿ ನಿಮಗೆ ಹೇಳಿದೆ. ಹಾಗೆಯೇ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಇಷ್ಟಕ್ಕೆ ಒಪ್ಪಿಸ್ಬಿಟ್ಟು ಪ್ರಾರ್ಥನೆ ಮಾಡಿಬಿಡಿ. ದೇವರೇ ನೀನು ಕೊಡುವಂಥದಕ್ಕೆ ಸ್ತೋತ್ರ ಅಂತ ಮಾಡಿ ದೇವರ ಚಿತ್ತಕ್ಕೆ ಒಪ್ಪಿಸಿ ಪ್ರಾರ್ಥನೆ ಮಾಡಿದ್ದು ನಾನು ತಿಳಿಸ್ಕೊಟ್ಟೆ. ಹಾಗೆಯೇ ಶೋಧನೆ ಬಂದಾಗ ಶೋಧನೆಯಿಂದ ತಪ್ಪಿಸಲಿಕ್ಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬನಿಗೂ ಕೂಡ ಶೋಧನೆ ಬಂದೇ ಬರ್ತದೆ. ಬಂದಾಗ ತಪ್ಪಿಸಿಕೊಳ್ಳಿಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಾಗೆಯೇ ಎಲ್ಲ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡಿದ್ದು ನಾನು ನಿಮಗೆ ಹೇಳಿದ್ದೆ. ಎಲ್ಲ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ಯಾಕೆ ಎಲ್ಲ ಕಾಲದಲ್ಲಿ? ಕೂತಾಗ ನಿಂತಾಗ ಸ್ತೋತ್ರ ಮಾಡಿ ಅಷ್ಟೇ, ಜೋರಾಗಿ ಆರಾಧನೆ ಮಾಡೋದಲ್ಲ. ಕೆಲಸ ಮಾಡಿದಾಗ, ಹೋದಾಗ, ಬಂದಾಗೆಲ್ಲ ಸ್ತೋತ್ರ ಮಾಡ್ತಾರೆ ಹೇಳಿ. ಅಲ್ಲಿಂದ ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ ನಾನು. ಎಡೆ ಬಿಡದಂದರೆ ನಿಮಗೆ ಅದು ಎರಡು ಒಂದೇ. ಎಲ್ಲ ಕಾಲದಲ್ಲಿ ಎಲ್ಲ ಎಡೆ ಬಿಡದಂದರೆ ಎಲ್ಲ ಒಂದೇ. ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ ಪ್ರಿಯರೇ. ಹಾಗೆಯೇ ಉಪವಾಸ ಪ್ರಾರ್ಥನೆ ಮಾಡಿದಾಗ ಅದರ ಶಕ್ತಿ ಏನಂತ ಸ್ವಲ್ಪ ಭಾಗ ನಿಮಗೆ ತಿಳಿಸಿದೆ. ಅದು ನಿಮಗೆ ನಾನು ಈ ತಿಂಗಳು ಕಳೆದೋಗ್ಬಿಟ್ರು ಪರವಾಗಿಲ್ಲ, ಈ ತಿಂಗಳಿಡೀ ನಾನು ಪ್ರಾರ್ಥನೆ ಬಗ್ಗೆ ಕೊಡ್ತೀನಿ. ನೆಕ್ಸ್ಟ್ ಮಂತಲ್ಲಿ ಆಗ್ಬಿಟ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಉಪವಾಸ ಪ್ರಾರ್ಥನೆ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಿಸ್ತೀನಿ ನಾನು ನಿಮಗೆ, ಆಯಿತಾ? ಅಲ್ಲೆಲ್ಲೂಯಾ. ಹಾಗೆಯೇ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಿದರೆ ದೇವರ ಶಕ್ತಿಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಬರೀ ನಿಮ್ಮ ಸ್ವಂತ ಶಕ್ತಿಯಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಡಿ ಅಂತ ನಿಮಗೆ ತಿಳಿಸಿದೆ ಅಲ್ವಾ. ಆದರೆ ಈ ವಾರದಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರಾರ್ಥನೆ ಎಷ್ಟು ಸಲ ಮಾಡಬೇಕು, ಪ್ರಾರ್ಥನೆ ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ಇದನ್ನು ನಾವು ತಿಳ್ಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರೆಡಿಯಾಗಿರೋ ಒಂದ್ಸಲ, ಬಂದಿರೋ ಒಂದ್ಸಲ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ಪ್ರಾರ್ಥನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರಾರ್ಥನೆ ಎಷ್ಟು ಸಲ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ಹಾಗಾದರೆ ಪ್ರಾರ್ಥನೆ ಅಂತ ಹೇಳಿದ್ರೆ ಏನು? ಕಳೆದವರ ನಾನು ನಿಮಗೆ ಹೇಳಿದ್ದೆ, ಜನಗಳ ಜೊತೆಯಲ್ಲಿ ನಾವು ಮಾತಾಡೋದಕ್ಕೆ ಸಂಭಾಷಣೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಏನು? ಸಂಭಾಷಣೆ. ದೇವರ ಜೊತೆ ಮಾತಾಡೋದಕ್ಕೆ ಪ್ರಾರ್ಥನೆ ಅಂತ ಹೇಳ್ತಾರೆ. ಸಂಭಾಷಣೆ ಮನುಷ್ಯನನ್ನು ಹಾಳು ಮಾಡ್ತದೆ, ಪ್ರಾರ್ಥನೆ ಮನುಷ್ಯನನ್ನು ಅಭಿವೃದ್ಧಿ ಪಡಿಸ್ತದೆ. ದೇವರ ಜೊತೆಯಲ್ಲಿ ಮಾತಾಡೋದಕ್ಕೆ ಪ್ರಾರ್ಥನೆ ಅಂತ ಹೇಳ್ತಾರೆ. ನಿಮ್ಮ ಹೃದಯ ಬಿಚ್ಚಿ ನೀವು ಮಾತಾಡ್ತೀರಿ ನೋಡಿ, ಅದೇ ಪ್ರಾರ್ಥನೆ. ಮನುಷ್ಯನ ಜೊತೆ ಮಾತಾಡ್ತೀರಿ ನೋಡಿ, ಅದು ಸಂಭಾಷಣೆ. ಸಂಭಾಷಣೆನೇ ಬೇರೆ, ಪ್ರಾರ್ಥನೆನೇ ಬೇರೆ, ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆ ಲೋಕದವರು ಮಾಡ್ತಾರೆ, ದೇವ್ರ ಮಕ್ಕಳು ಮಾಡ್ತಾರೆ. ಅಣ್ಣ ಸ್ವಲ್ಪ ಆ ಕಡೆ ಕೂರಿಸಿದ್ದಾರೆ, ಯಾರು ಮಾತಾಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ದಾಕ್ಷಾಯಣಿ ಕೂತ್ಕೊಳ್ಳಿ, ಅಲ್ಲಿ ಎಲ್ಲ ಕೂತ್ಕೊಳ್ಳಿ. ಮಕ್ಕಳು ನೋಡ್ಕೊಳ್ಳೋಕೆ ಮಕ್ಕಳು ತಾಯಂದಿರ್ತಾರೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಅದಕ್ಕೇನೆ ಮಕ್ಕಳ ಕಡೆ ನೋಡಬೇಡಿ ಅಂತ ಹೇಳೋದು ನಿಮಗೆ. ಹಲ್ಲೆಲೂಯಾ. ಹಾಗಾದರೆ ಪ್ರಾರ್ಥನೆನ ಲೋಕದವರು ಮಾಡ್ತಾರೆ, ನಾವು ಮಾಡ್ತೀವಿ. ನಮಗೆ ದೇವ್ರ ಮಕ್ಕಳು ಅಂತ ಹೆಸರು. ಯೇಸು ಕ್ರಿಸ್ತನನ್ನು ತಿಳಿದಿರತಕ್ಕಂಥ ವ್ಯಕ್ತಿಗಳಿಗೆ ದೇವರ ಮಕ್ಕಳು ಅಂತ ಹೆಸರು. ಯೇಸುವನ್ನು ತಿಳಿದೇ ಇರತಕ್ಕಂಥವ್ರನ್ನ ನಾವು ಲೋಕದ ಮಕ್ಕಳು ಹೇಳ್ತೀವಿ. ಲೋಕದಲ್ಲೂ ಪ್ರಾರ್ಥನೆ ಇದೆ, ದೇವರ ಮಕ್ಕಳಲ್ಲೂ ಪ್ರಾರ್ಥನೆ ಇದೆ. ಲೋಕದಲ್ಲೂ ಪ್ರಾರ್ಥನೆ ಇದೆ,
ನಮ್ಮಲ್ಲೂ ಪ್ರಾರ್ಥನೆ ಇದೆ. ಆದರೆ ಲೋಕದ ಪ್ರಾರ್ಥನೆ ಅವ್ರ ಹೆಂಡತಿ ಅವ್ರ ಮಕ್ಕಳಿಗೆ ಮಾತ್ರ, ಅವ್ರ ಕುಟುಂಬಕ್ಕೆ ಮಾತ್ರ. ಅಲ್ಲಲ್ಲಿಯ ಹೆಂಡತಿ ಮಕ್ಕಳು, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಬಂಗ್ಲೆ, ನನ್ನ ಇದು ಅದು ಇದು ಬರೀ ನನಗೆ. ಆದರೆ ಏಸು ಹತ್ರ ಬಂದ ಮೇಲೆ ನೀವು ಹಂಗೆ ಪ್ರಾರ್ಥನೆ ಮಾಡಿದ್ರೆ ನಿಜವಾಗಿ ನಿಮ್ಮ ಮನೆಗೆ ಆಶೀರ್ವಾದ ಆಗೋದಿಲ್ಲ. ನಾವು ಬೇರೆಯವ್ರಿಗೆ ಮಾಡಬೇಕು, ಬೇರೆಯವ್ರಿಗೆ ಮಾಡೋಕಪ್ಪ. ಒಬ್ಬ ಭಿಕ್ಷೆಗಾರ ಇದ್ದಾನೆ ಸ್ವಾಮಿ, ಅವನಿಗೆ 3 ಹೊತ್ತು ಅನ್ನ ಸಿಗೋಂಗೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡೋದಲ್ಲ. ಅವನಿಗೊಂದು 10 ರೂಪಾಯಿ ಕೊಟ್ಟುಬಿಟ್ಟು ಪ್ರಾರ್ಥನೆ ಮಾಡಬೇಕು. ಬಾಯಲ್ಲಿ ಪ್ರಾರ್ಥನೆ ಮಾಡೋಕೆ ಭಾಳ ಚಂದ. ಭಿಕ್ಷೆಗಾರರಿಗೆ ನಾವು ಏನು ಪ್ರಾರ್ಥನೆ ಮಾಡ್ತೀವಿ? ಅಪ್ಪ 3 ಹೊತ್ತು ಊಟ ಸಿಕ್ಕಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಬೇಡ ತಿಳಿದಿರ, ಮೊದಲು ಅವನಿಗೊಂದು 2 ಇಡ್ಲಿ ಕೊಟ್ಟುಬಿಟ್ಟು ಅಲ್ಲಿಂದ ಪ್ರಾರ್ಥನೆ ಮಾಡಿ. ಅವ್ನು ಹೊಟ್ಟೆ ಹಸ್ಕೊಂಡಿರ್ತಾನೆ, ನೀವು ಪ್ರಾರ್ಥನೆ ಮಾಡೋದಾಗೋದಿಲ್ಲ. ಪ್ರಾರ್ಥನೆ ಏನು ಗೊತ್ತಾ? ಪ್ರಾರ್ಥನೆಯನ್ನು ನಾವು ಬಾಯಲ್ಲಿ ಹೇಳಿದ್ರೆ ಸಾಲೋದಿಲ್ಲ, ಅದು ಕಾರ್ಯರೂಪದಲ್ಲಿ ನಾವು ಮಾಡಿ ತೋರಿಸ್ಬೇಕು. ಬೇರೆ ಇವತ್ತು ಕಾರ್ಯರೂಪದಲ್ಲಿ ಮಾಡಿ ತೋರಿಸೋದೇ ಇರತಕ್ಕಂಥ ಜನಗಳೇ ಜಾಸ್ತಿ ಇರೋದು. ಪ್ರಾರ್ಥನೆ ಮಾಡೋದವ್ರು ತುಂಬ ಜನ ಇದ್ದಾರೆ, ಆದರೆ ಅದನ್ನು ಕಾರ್ಯರೂಪದಲ್ಲಿ ಯಾರೂ ಮಾಡ್ತಾ ಇಲ್ಲ. ಅದೇ ಬೇಜಾರು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಹಾಗಾದರೆ ನಾವು ದೇವರ ಮಕ್ಕಳು ಕೂಡ ನಾವು ತಪ್ಪಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೆಲವೊಂದು ಜನ ಲಾಭಕ್ಕೋಸ್ಕರ ಬರ್ತಾ ಇದ್ದಾರೆ. ಏಸಪ್ಪನ ಏನು ಮಾಡ್ತಾರೆ ಗೊತ್ತಾ? ಲಾಭಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ಹೌದು ಒಳ್ಳೇದಾಗಬೇಕು. ನನ್ನ ಆರೋಗ್ಯ ಪರಿಹಾರ ಆಗಲಿ, ಹೌದು ಆಗಬೇಕು. ಇಲ್ಲ ಅಂತ ಹೇಳೋದಿಲ್ಲ. ವಾಸಿ ಆದಮೇಲೆ ಕೈ ಕೊಟ್ಬಿಡೋದು, ವಾಸಿ ಆದಮೇಲೆ ಟಾಟಾ ಬಾಯ್ ಬಾಯ್ ಅಂತ ಹೇಳೋದು. ಇಂಥವರು ಕೂಡ ಆಲಯಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲ ಲೋಕದ ಮಕ್ಕಳ ಲೆಕ್ಕಕ್ಕೆ ಸೇರ್ತಾರೆ. ಅಲ್ಲಲ್ಲಿಯ ನಿಜವಾಗಿ ಅದ್ಭುತ ಆಗಿರ್ತಕ್ಕಂಥ ವ್ಯಕ್ತಿ ಆಲಯಕ್ಕೆ ವಾರ ವಾರ ಬರ್ತಾ ಇರ್ತಾರೆ. ಅಲ್ಲಲ್ಲಿಯ ನಿಜವಾದ ಪ್ರಾರ್ಥನೆ ಏನು ಗೊತ್ತಾ? ಅಪ್ಪ ನನಗೆ ಬಂಗ್ಲೆ ಕೊಡು, ಕಾರು ಕೊಡು ಅಂತ ಕೇಳಬೇಡಿ. ಅದ್ರ ಬದಲಿಗೆ ಅಪ್ಪ ನನಗೆ ನೀನೇ ಬೇಕು ಅಂತ ಕೇಳಿ. ನಿಮಗೆಲ್ಲ ದೇವರು ಒದಗಿಸ್ತಾರೆ, ದೇವರು ಎಲ್ಲ ಒದಗಿಸ್ತಾರೆ. ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಣ್ಣ. ನಿಮ್ಮ ಮಗಳು ಮಾತು ಬರೋದಕ್ಕಿಂತ ಮೊದಲು ಅವಳು ಗೌನು ಕೊಡು, ಚಡ್ಡಿ ಕೊಡು, ಬ್ಲೌಸ್ ಕೊಡು ಅಂತ ಕೇಳೋದಿಲ್ಲ? ಏನು ಮಾಡ್ತಿದ್ರಿ ನೀವು? ಜೋರಾಗಿ ಹೇಳ್ಬೇಕು. ಕೇಳದಿದ್ರು ಆಯಿತು. ಸ್ಕೂಲ್ ಫೀಸು ಅವಳು ಕೇಳದಿದ್ರು ಕಟ್ತೀರಾ ಇಲ್ಲೋ? ಕಟ್ತೀರ ತಾನೆ? ಮಾತಾಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ತೀರಾ ಇಲ್ವಾ? ಅಲ್ಲ, ದನ ಕಾಯಿಗೆ ಬಿಟ್ಟಿದ್ದೀರಾ ನನ್ನ ಡೌಟು. ಯಾಕಂದ್ರೆ ಯಾರು ಮಾತಾಡ್ತಿಲ್ಲ, ಅದಕ್ಕೋಸ್ಕರ ದನ ಕಾಯಿಲೆ ಬಿಟ್ಟಿರ್ಬೋದು ಅಂದ್ಕೊಳ್ತೀನಿ. ಇಲ್ಲ ಕುರಿ ಮೇಸ ಬಿಟ್ಟಿರ್ಬೋದು, ಅದಕ್ಕೆ ಯಾರು ಮಾತಾಡ್ತಿಲ್ಲ. ತಾಯಿ ಅಂದರೆ ತಂದೆ ಅಂದರೆ ಮಾತಾಡಿ. ನಿಮ್ಮ ಮಕ್ಕಳಿಗೆ ಈ ಮಗಳು ಇಷ್ಟು ಗೌನ ಹಾಕೋ ಬರ್ತಾಳೆ, ಬಿಡ್ತೀರಾ? ಯಾಕೆ? ಮರ್ಯಾದೆ ಕಡಿಮೆ ಆಗ್ತದೆ ಅಂತೇಳಿ. ನಿಮ್ಮ ಮಗಳು ಮರ್ಯಾದೆ ಬಗ್ಗೆ ನೀವೇ ಆಲೋಚನೆ ಮಾಡಬೇಕಾದ್ರೆ ಆಯಿತು. ನಿಮ್ಮ ಮಗಳಿಗೆ ಸ್ಕೂಲ್ ಫೀಸು, ನೋಟ್ಸು, ಪೆನ್ನು, ಪೆನ್ಸಿಲು, ಬಟ್ಟೆ ಎಲ್ಲ ನೀವು ಒದಗಿಸ್ಕೊಡ್ತಿರ್ತಾನೆ. ಆದರೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಪರ್ಮನೆಂಟಾಗಿ ಮಗಳ ಜೊತೆ ಇರೋಕ್ಕಾಗುತ್ತಾ? ಇವತ್ತಲ್ಲ ನಾಳೆ ಮಗಳನ್ನ ಬಿಟ್ಟು ನಾವು ಸಾಯಲೇಬೇಕು. ಸತ್ತು ಹೋಗುವಂಥ ನಮಗೇನೆ ನಮ್ಮ ಮಕ್ಕಳ ಮೇಲೆ ಅಷ್ಟೇ ಇಷ್ಟ ಇರಬೇಕಿದ್ರೆ ಯುಗ ಯುಗಾಂತರಕ್ಕೂ ಇರುವಂಥ ದೇವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸತ್ತು ಹೋಗುವಂಥ ನಮಗೇನೆ ನಮ್ಮ ಮಕ್ಕಳಿಗೆ ಅಷ್ಟೆಲ್ಲ ಒದಗಿಸ್ತೀವಂತೆ. ಆಗ ಯುಗ ಯುಗಾಂತರಕ್ಕೆ ಇರುವಂಥ ಯೇಸು ಸ್ವಾಮಿಗೆ ನಿಮಗೆ ಏನೆಲ್ಲ ಕೊಡಬೇಕಂತ ಗೊತ್ತಿಲ್ವಾ? ಗೊತ್ತಿದೆ ತಾನೆ? ಭಿಕ್ಷಾಗಾರರ ಥರ ಬೇಡಕ್ಕೆ ಹೋಗಬೇಡಿ. ಇವತ್ತು ಬೇಡ್ತೀವಿ ಬೇಡಕ್ಕೆ ಹೋಗಬೇಡಿ. ಬೇಡೋದು ತಪ್ಪು, ಕೇಳಬೇಕು. ನೀವು ಮಕ್ಕಳು ಬಂದು ಬೇಡ್ತವ? ಅಮ್ಮ ಪ್ಲೀಸ್ ಅಮ್ಮ ನನಗೊಂದು ಅರ್ಧ ರೊಟ್ಟಿ ಕೊಡಮ್ಮ ಅಂತ ಬೇಡ್ತವ? ಬೇಡೋದಿಲ್ಲ. ಅವ್ರು ಕೇಳ್ತಾರೆ, ಅಮ್ಮ ಅರ್ಧ ರೊಟ್ಟಿ ಹಾಕು, ಒಂದು ರೊಟ್ಟಿ ಹಾಕು, ಬಿಸ್ಕೆಟ್ ಬೇಕು ಅಂತ ಕೇಳ್ತಾರೆ. ನಿಜ ಅಲ್ವಾ? ಅಮ್ಮ ತಾಯೇ ಒಂದು ಬಿಸ್ಕೆಟ್ ಕೊಡಮ್ಮ ಅಂತ ನಿಮ್ಮ ಮಕ್ಕಳು ಕೇಳ್ತಾರ? ಕೇಳಲ್ಲ ತಾನೆ? ಅವ್ರು ಹೆಂಗೆ ಕೇಳ್ತಾರೆ? ಅಮ್ಮ ನನಗೆ ಬಿಸ್ಕೆಟ್ ಬೇಕು, ಕೊಡ್ಲಿಲ್ಲ ಅಂದ್ರೆ ಅವ್ರು ಎತ್ಕೊಂಡು ತಿಂತಾರೆ. ಹಾಗೇನೆ ನೀವು ದೇವ್ರನ್ನ ಬೇಡಿ ಕೇಳ್ಕೊಳ್ಳಿ. ದೇವ್ರೆ ನನಗೆ ಇಂಥದ್ದು ಬೇಕು ಹಂಗೆ ಹೇಳ್ಕೊಂಡು ಬೇಡದಿರೋದೆಲ್ಲ ಕೇಳಕ್ಕೆ ಹೋಗಬೇಡಿ. ಆಗಲಿಯ ಈಗ ನಾವು ಬೆಂಗಳೂರಿಗೆ ಕಳೆದವ್ರದೆಲ್ಲ ಸೇವೆಗೆ ಹೋಗಿದೆ. ಅವರು ಮನೆ ಎದುರುಗಡೆ ಬೇಕಾದ ಜಾಗ ಇದೆ. ಸ್ವಾಮಿ ಇಷ್ಟಾಗಲ್ಲ ಜಾಗ ಇದೆ, ನನ್ನ ಗಂಡನಿಗೆ ಹೆಲಿಕಾಪ್ಟರ್ ಕೊಡೋದು ಕೇಳಬಾರ್ದು. ಆಗಲಿಯ ನಿಮ್ಮ ಗಂಡನಿಗೆ ಬೈಕ್ ಕೇಳಿ, ಕಾರ್ ಕೇಳಿ ಕೊಡ್ತಾರೆ. ಹೆಲಿಕಾಪ್ಟರ್ ಕೊಡೋದು ಕೇಳಿದ್ರೆ ಕೊಡೋದಿಲ್ಲ. ನೀವು ಏನನ್ನ ಕೇಳ್ತೀರ ಜ್ಞಾನ ಉಳ್ಳವರಾಗಿ ಕೇಳಿ. ಅಲ್ಲಲಿಯ ನಿಮ್ಮ ಗಂಡನ ಕುಡುಕತನ ಬಿಡ್ಬೇಕಾ? ದೇವ್ರನ್ನ ಅಲ್ಲಲಿಯ ನಿಮ್ಮ ಗಂಡ ಕಿರಿಕಿರಿ ಮಾಡ್ತಾರ? ದೇವ್ರಿಗೆ ಒಪ್ಸಿ. ನನ್ನ ಗಂಡನ ಕೈ ಕಾಲು ನಗ್ಗೋಗ ಅಂತ ಹೇಳಕೋಬೇಡಿ. ನನ್ನ ಏನು ಹೇಳಿದ್ರೆ ನಮ್ದೇ ನಗ್ಗೋಗ್ತದೆ. ಅಲ್ಲಲಿಯ ನಿಜ. ಗಂಡನ ಕೈ ಕಾಲು ನಗ್ಗೋಗಲಿ ಪ್ರಾರ್ಥನೆ ಮಾಡಬೇಡಿ. ನಿನ್ನ ಬಾಯಿಗೆ ಮಣ್ಣು ಹಾಕಂತ ಪ್ರಾರ್ಥನೆ ಮಾಡಬೇಡಿ.
ಅವಳಿಗೆ ಹಂಗಾಗೋಗ್ಬಿಡ್ಲಿ ಅಂತ ಹೇಳ್ಬೇಡಿ. ಅಪ್ಪ ಅವಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಡು ಅಂತ ಪ್ರಾರ್ಥನೆ ಮಾಡಿ. ಶಾಪ ಹಾಕಿ ಪ್ರಾರ್ಥನೆ ಮಾಡಿ. ಏನಂದ್ರೆ ಆ ಶಾಪ ಅವ್ರು ತಗೊಳೋಗ್ಬಿಟ್ರೆ ಪರಿಸ್ಥಿತಿ ಏನಾಗ್ತದೆ ಗೊತ್ತಾ? ಆ ಪಾಪಕ್ಕೆ ನೀವೇ ಹೊಣೆದಾರರಾಗಿರ್ತೀರ. ಹಾಗಾದರೆ ಪ್ರಾರ್ಥನೆ ಮಾಡಬೇಕಿದ್ರೆ ಜ್ಞಾನವುಳ್ಳವರಾಗಿ ಮಾಡಿ, ಕೇಳುವಂಥದ್ದನ್ನ ಕೇಳಿ. ಅಲ್ಲಲ್ಲ, ಭಿಕ್ಷಾಗಾರರ ಥರ ಬೇಡಬೇಡಿ. ಯಾಕೆ ಬೇಡಬೇಡಿ ಹೇಳ್ತೀನಿ ಗೊತ್ತಾ? ನೀವು ಬೇಡಕ್ಕೆ ಭಿಕ್ಷಾಗಾರರ ಮಕ್ಕಳಲ್ಲ, ನೀವು ಯೇಸುವಿನ ಮಕ್ಕಳು. ನಿಮಗೆ ಅಪ್ಪನ ಕೇಳಕ್ಕೆ ಅಧಿಕಾರ ಇದೆ. ನಿನ್ನ ಸ್ವಂತ ಹುಟ್ಟಿಸಿರೋ ಅಪ್ಪನ ನೀವು ಕೇಳಕ್ಕೆ ಹೆಂಗೆ ಅಧಿಕಾರ ಇದೆಯೋ ಹಾಗೆ ಸೃಷ್ಟಿ ಮಾಡಿದ ದೇವರನ್ನು ಡೈರೆಕ್ಟಾಗಿ ಕೇಳ್ಬೋದು. ಇವತ್ತು ಬೆಳಿಗ್ಗೆ ನಾನು ಹೇಳ್ದಲ್ಲ ನಿಮಗೆ, ಒಬ್ಬಳು ಹೆಂಗಸು ಬಂದು ಕಾಲಿಗೆ ಬೀಳೋಳು. ಕಾಲಿಗೆ ಬೀಳು. ನಾನು ನನ್ನ ಕಾಲಿಗೆ ಬೀಳಬೇಡ, ನೀನು ಸರ್ವಶಕ್ತನಾದ ಯೇಸು ಸ್ವಾಮಿನ ಕೇಳು. ಇಲ್ಲ ಅಣ್ಣ, ನಿಮ್ಮ ಹತ್ರಕ್ಕೆ ಬಂದ ಮೇಲೆ ನನಗೆ ಒಳ್ಳೆಯದಾಗಿದೆ, ಯೇಸು ಆಶೀರ್ವಾದ ಅಲ್ಲಿರಲಿ, ನನಗೆ ಮೊದಲು ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ನಾನು ಹೇಳಿದೆ. ಇಲ್ಲ ನಾನು ಮಾಡೋದಿಲ್ಲ, ಎಲ್ಲ ಯೇಸುದೆ ಹೇಳ್ತೀನಿ. ಅದು ಯಾರು ಬೇಡ ಪಾಪ, ನೀವೆಲ್ಲ ಸೇರ್ಕೊಂಡು ಮತ್ತೆ ಅವ್ರನ್ನ ಬೈದು ಬಿಡ್ತೀರಾ, ಕಿರಿಕಿರಿ ಮಾಡಿಬಿಡ್ತೀರಾ. ಅಲ್ಲಲ್ಲಿಯಾ, ಕೊನೆಗೆ ಯೇಸಪ್ಪನ ಆಶೀರ್ವಾದ ಅಲ್ಲಿರಲಿ, ನನಗೆ ನೀವು ಆಶೀರ್ವಾದ ಮಾಡಿದೆ. ನಾನು ಆಶೀರ್ವಾದ ಮಾಡಲಿಕ್ಕೆ ನಾನು ಯಾರೂ ಅಲ್ಲ, ನಾನು ನಿಮ್ಮ ಥರ ಒಬ್ಬ ಮನುಷ್ಯ. ನನ್ನ ಕಾಲು ಹಿಡಿಬೇಡಿ, ನನಗೆ ಶರಣು ಮಾಡಬೇಡಿ, ನನಗೆ ಬೆಲೆ ಕೊಡಬೇಡಿ. ಏನೇ ಬೆಲೆ ಇದ್ರೂ ಕೂಡ ಸರ್ವಶಕ್ತನಾದ ಯೇಸು ಸ್ವಾಮಿ ಕೊಡಿ. ಯೇಸು ಸ್ವಾಮಿ ನಿಮಗೆ ಒದಗಿಸ್ತಾರೆ. ನಾನು ನಾಳೆ ಮಂಜಮ್ಮ ನೀನು ಬರಬೇಡ ಅಂದ್ರೆ ನಿಮ್ಮನ್ನು ಸಭೆಯಿಂದಲೇ ಓಡಿಸ್ಬೋದು, ಅಥವಾ ನಾಳೆ ಬನ್ನಿ ಅಂತ ಕರಿಬೋದು. ಆದರೆ ಯೇಸು ಹಂಗಲ್ಲ, ಎಲ್ಲ ಟೈಮಲ್ಲೂ ಮಂಜಮ್ಮ ಬಾ ಅಂತಲೇ ಕರೀತಾರೆ. ನಾನು ಓಡಿಸಿದ್ರು ಕೂಡ ಏಸಪ್ಪ ಬಿಡೋದಿಲ್ಲ, ನಿಮ್ಮನ್ನ ಕರೀತಾ ಇರ್ತಾರೆ. ಹಲ್ಲೆಲೂಯಾ. ಏಸಪ್ಪ ಎಂದೆಂದಿಗೂ ಕೈ ಬಿಡೋದಂಥ ದೇವರು. ಏಸಪ್ಪ ಎಂದೆಂದು ಕೈ ಬಿಡೋದ ದೇವರು, ಕಾಪಾಡೋದ ದೇವರು, ಕರುಣಿಸೋಂಥ ದೇವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಂಡಸರು ಮಾತ್ರ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು ನನ್ನನ್ನು ಕೈ ಬಿಡದಂತೆ ಕಾಪಾಡುವಂಥ ದೇವರಾಗಿದ್ದಾರೆ. ಹಾಗಾದ್ರೆ ಆ ದೇವರಿಗೆ ಹೆಂಗ್ ಪ್ರಾರ್ಥನೆ ಮಾಡಬೇಕು ನಾವು ನೋಡೋಣ. ಆಮೇನ್, ಹಲ್ಲೆಲೂಯಾ. ಈಗ ನಾನು ವಾಕ್ಯನ ಟಿವಿಲಿ ಹಾಕ್ತೀನಿ, ಓದ್ಕೆ ಕೊಡ್ತೀನಿ, ಕೇಳಿ. ಯಾವ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು ಬೇಗ ಮುಗಿಸ್ತೀನಿ. ಕೀರ್ತನೆ 119, 147. ಬೇಕಾ? ನೀರು ಬೇಕಾ? ಕೀರ್ತನೆ 119, 147 ಓದಿ. 147, 148 ಓದಿಯಪ್ಪ ಜೋರಾಗಿ. ಅರುಣೋದಯದಲ್ಲಿ ಎದ್ದು ಒಬ್ರು ಓದಿ ಜೋರಾಗಿ ಓದಪ್ಪ. ಓದೋದು ಜೋರಾಗಿ ಓದಿ. ಸುಮ್ಕಿರ. ಕೇಳಿಸ್ತಾ ಇಲ್ಲ? ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಇರುಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ನಾನು ನಿಮ್ಗೆ ಹೇಳ್ತಾ ಇರ್ತೇನೆ ಗೊತ್ತಾ, ಇಲ್ಲಿ ಸ್ವಾಮಿ ಕೀರ್ತನೆಗಾರನ ಮೂಲಕ ಕೇಳಿಸಿದರೆ, ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೇನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಅರುಣೋದಯದಲ್ಲಿ ಏನು? ಸೂರ್ಯೋದಯ ಸಮಯದಲ್ಲಿ ನಾವು ಎದ್ದು ಮೊರೆಯಿಟ್ಟನು. ಸದ್ಯ ನಮ್ಮ ಚರ್ಚಿನಲ್ಲಿ ಇರೋರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಪ್ರೇಮ ಆಂಟಿ ಪ್ರತಿ ದಿವಸ ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲನೇ ನಿಮ್ಮನ್ನೆಲ್ಲ ಪ್ರಾರ್ಥನೆ ಕರೀತಾ ಇದ್ದಾರೆ. ಅದರಿಂದಾಗಿ ಅರುಣೋದಯದ ಪ್ರಾರ್ಥನೆ ನಮ್ಮ ಸಭೆಯಲ್ಲಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇರೋರು ಸೇರ್ಬೋದು, ಇನ್ನೂ ಸೇರ್ಬೋದು. ಈಗ ನಾನು ನನ್ನ ಮಗಳಿಗೂ ಪೂಸಿ ಹೊಡಿತಿದ್ದೀನಿ, ನನಗೆ ಮೊಬೈಲ್ಗಳ ಸಂಖ್ಯೆ ಸಾಲ್ತಾ ಇಲ್ಲ. ಇನ್ನೂ 2 ಮೊಬೈಲ್ 3 ಮೊಬೈಲ್ ಹಾಕ್ಬಿಟ್ರೆ ಪರವಾಗಿಲ್ಲ. ಆದಷ್ಟು ಸೇರಿ ಅರುಣೋದಯದಲ್ಲಿ ಎದ್ದು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಸ್ಪಷ್ಟವಾಗಿ ಕೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬೆಳಿಗ್ಗೆ ನೀವು ಎದ್ದೇಳ್ಬೇಕಿದ್ರೆ ರಾತ್ರಿ ಏನು ಮಾಡಿರ್ತೀರಾ? ಮಲಗಿರ್ತೀರಾ. ಮಲಗಿದಾಗ ಬಾಡಿಗೆಲ್ಲ ರೆಸ್ಟ್ ಅಲ್ವಾ? ಆ ಎದ್ದಾಗ ಸೋಮಾರಿತನ ಇರೋದಿಲ್ಲ, ಸುಸ್ತಿರೋದಿಲ್ಲ, ಸಂಕಟ ಇರೋದಿಲ್ಲ. ನಿಜ ಅಲ್ಲ? ಬಾಡಿ ಎಲ್ಲ ಫ್ರೆಶ್ ಆಗಿರುತ್ತೆ, ನರಗಳೆಲ್ಲ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಮಾಡಿದ ಪ್ರಾರ್ಥನೆ ಉಲ್ಲಾಸವಾಗಿರುತ್ತೆ. ಆವಾಗ ಪ್ರಾರ್ಥನೆ ಚೆನ್ನಾಗಿ ಮಾಡ್ಬೋದು ನಾವು. ಅದಲ್ಲಿಯ ಅದೇ ಸಾಯಂಕಾಲ ಮಾಡಿ ಸುಸ್ತಾಗಿ ಒಂದೇ ಒಂದು ಪ್ರಾರ್ಥನೆ. ಬೆಳಿಗ್ಗೆ ಆದ್ರೆ ಹಂಗಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಬೆಳಿಗ್ಗೆ ಆಂಟಿ ಕೊಡುವಂಥ ವಾಕ್ಯವನ್ನ, ಯೇಸು ಸ್ವಾಮಿ ವಾಕ್ಯ ಆಂಟಿ ಕೊಡೋ ವಾಕ್ಯ ಅಲ್ಲ, ಯೇಸು ಸ್ವಾಮಿ ಇದು ವಾಕ್ಯನ ಆಂಟಿ ಕೊಡುವಾಗ ಎಷ್ಟು ಜನ ಸಂತೋಷ ಪಡ್ತಾ ಇದ್ದೀರಾ? ನಿಜ ಅಲ್ವಾ?
ಕಾನ್ಫರೆನ್ಸ್ ಕಾಲಲ್ಲಿ ಸೇರಿ ಆದರೂ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಸೇರ್ತಾ ಇರೋರು ಭಾಗ್ಯವಂತರು, ಸೇರದೇ ಇದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಹಾಲೆಲೂಯಾ. ನೀವೇ ನಮಗೆ ರಿಂಗ್ ಮಾಡಬೇಕು, ಆವಾಗಲೇ ಸೇರಿಸ್ಕೊಳ್ಳೋದು. ಯಾಕೆಂದರೆ ನಾವು ಕರೆದು ಎಬ್ಬಿಸೋದಲ್ಲ, ನಿಮ್ಮನ್ನು ಪವಿತ್ರ ಆತ್ಮ ಎಬ್ಬಿಸ್ಬೇಕು. ನೀವು ಫೋನ್ ಮಾಡಿದ್ರೆ ಮಾತ್ರ ಸೇರಿಸ್ಕೊಳ್ಳೋದು. ಯಾಕಂದರೆ ಫೋನಲ್ಲಿ ಸಂಖ್ಯೆಗಳು ಸಾಲ್ತಾ ಇಲ್ಲ ನಮಗೆ. ಹಾಲೆಲೂಯಾ. ಸೇರಿಸ್ಕೊಂಡಷ್ಟು ಜನಗಳು ಜಾಸ್ತಿ ಆಗ್ತಾರೆ. ಆಮೇಲೆ ಹಾಲೆಲೂಯಾ, ಹಾಲೆಲೂಯಾ. ನೆಕ್ಸ್ಟ್ ನಿಮಿಷ. ಈರುಳ್ಳಿನ ಒಂದೊಂದು ಜಾವ ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ರಾತ್ರಿ ಟೈಮಲ್ಲಿ ಮಲಗಿದಾಗಲೂ ಕೂಡ ಧ್ಯಾನ ಮಾಡಿಕೊಂಡು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾರಂತೆ. ಹಾಗಾದರೆ ಬೆಳಿಗ್ಗೆ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡಿದಾಗ ಮೈಂಡ್ ಫ್ರೀ ಆಗಿರ್ತದೆ, ನರಗಳಿಗೆ ಶಕ್ತಿ ಇರ್ತದೆ. ಹಾಲೆಲೂಯಾ. ಹಂಗೆಳ್ಕೊಂಡು ಮುಖ ತೊಳೆದು ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಬಿಟ್ಟೇ ಕೂತ್ಕೊಳ್ಳಿ. ಇವತ್ತು ಏನಾಗಿದೆ ಗೊತ್ತಾ, ಪ್ರಾರ್ಥನೆಯಿಂದ ಕೂತ್ಕೊಂಡು ಹಾಕಿದ ತಕ್ಷಣ ಕಕ್ಕ ಬಂದ್ಬಿಡೋದು, ರೀಸರ್ಚ್ ಮಾಡೋಕೆ ಹೋಗೋದು, ಕಾಫಿ ಕುಡಿಯೋಕೆ ಹೋಗೋದು, ಅದೆಲ್ಲ ಮಾಡೋಕೆ ಹೋಗಬೇಡಿ. ನೀವೆಲ್ಲ ಬ್ರಷ್ ಮಾಡಿ ಹಲ್ಲು ತೊಳೆದು, ಒಬ್ಬ ಮನುಷ್ಯನ ಹತ್ರ ಮಾತಾಡಬೇಕಿದ್ರೆ ನಾವು ಬಾಯಿ ತೊಳಿತೀವಂತೆ. ಆಗ ದೇವ್ರ ಜೊತೆ ಮಾತಾಡ್ಬೇಕ್ರೆ ಬಾಯಿ ತೊಳಿಬೇಕಾ ಬೇಡವಾ? ಬಾಯಿ ತೊಳೆದು ಕೂತ್ಕೊಳ್ಳಿ. ಕಾಫಿ ಅರ್ಧ ಗ್ಲಾಸ್ ಕುಡಿದ್ಬಿಟ್ಟೇ ಕೂತ್ಕೊಳ್ಳಿ. ಅಲ್ಲಲ್ಲಿಯ ನಮ್ಮ ದೇವರಿಗೆ ನಿಘಂಟಿಲ್ಲ. ಅರ್ಧ ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಪ್ರಾರ್ಥನೆ ಕೂತ್ಕೊಳ್ಳಿ. ಪ್ರಾರ್ಥನೆ ಕೂರ್ತಾ ಇದ್ದಂಗೆ ಮೆಲ್ಲ ನೀರು ಬಿಡೋ ಸೌಂಡ್ ಕೇಳ್ತಾ ಇದೆ. ಅವರು ನಿಜವಾಗಿ ಹೇಳ್ತಾ ಇದ್ದೀನಿ, ಅವರು ಪುನಃ ಟಾಯ್ಲೆಟ್ಗೆ ಬಾತ್ರೂಮ್ಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ನೀವೆಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಳಿ. ನಿಜಾನ? ಆ ಕಾನ್ಫರೆನ್ಸ್ ಕಾಲಲ್ಲಿ ನೀರು ಬಿಡೋ ಸೌಂಡ್ ಬಂದಾಗ ಎಷ್ಟು ಬೇಜಾರಾಗ್ತಾ ಗೊತ್ತಾ? ದಯವಿಟ್ಟು ಸೌಂಡೇ ಮಾಡೋಕೋಬೇಡಿ. ಅಲ್ಲಲ್ಲಿಯಾ, ಅಲ್ಲಲ್ಲಿಯ ಬೇಜಾರು ಮಾಡ್ಕೋಬೇಡಿ. ಅಲ್ಲಲ್ಲಿಯ ನಾಳೆಯಿಂದ ಕಾನ್ಫರೆನ್ಸ್ ಕಾಲು ಬರಂಗಿಲ್ಲ, ಸೈಲೆಂಟಾಗಿ ನಡಿಬೇಕು. ನಿಜ ಕನಕಮ್ಮ ಹೇಳ್ತಾರೆ, ನಿಜ. ಬರಂಗಿಲ್ಲ, ಬರಬಾರ್ದು. ವರ್ಷದಿಂದ ನಮಗೆ ಕೊಟ್ಟಂಥ ಜನಗಳು ನೆಮ್ಮದಿ ಕಾನ್ಫರೆನ್ಸ್ ಕೇಳ್ತಾರೆ. ಇರಲಿ, ಆಮೇಲೆ ಪ್ರೈಸ್ ಅಲ್ಲ. ಹಾಗಾದರೆ ಬೆಳಿಗ್ಗೆಯ ಪ್ರಾರ್ಥನೆ ಸೂಪರ್ ಪ್ರಾರ್ಥನೆ. ಆ ಬೆಳಿಗ್ಗೆ ಪ್ರಾರ್ಥನೆನ ಯೇಸು ಸ್ವಾಮಿನೂ ಮಾಡಿದ್ದಾರೆ ಗೊತ್ತಾ? ನೋಡಿ, ಮಾರ್ಕ 1:35 ಓದಿ. ಮಾರ್ಕ 1:35 ಓದಿ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಯೇಸು ಸ್ವಾಮಿ ಎದ್ದು ಹೊರಟು ಅಡವಿಯ ಸ್ಥಳದಲ್ಲಿ ಯಾರನ್ನ ಪ್ರಾರ್ಥನೆ ಮಾಡ್ತಿರಂತೆ? ಆಗ ನಾವೇನು ಮಾಡಬೇಕು? ದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಕಾಡಿಗೆ ಹೋಗ್ಬೇಕಾಗಿಲ್ಲ. ಇವತ್ತೆಲ್ಲ ಕಾಡನ್ನು ಹಾಡಾಗ್ಬಿಟ್ಟಿದೆ. ಮನೆ ಇದೆ ಪ್ರತಿಯೊಬ್ಬರಿಗೂ. ಅವ್ರು ಯಾಕೆ ಕಾಡಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ? ಆ ಶಿಷ್ಯಂದ್ರೆ ಕಿರಿಕಿರಿ. ದೇವ್ರನ್ನ ಪ್ರಾರ್ಥನೆ ಮಾಡ್ತಿರುವಾಗ ಸ್ವಾಮಿ ನನಗೆ ಹೊಟ್ಟೆ ನೋವು ಅಂತ ಹೇಳೋರು ಇದ್ದಿರ್ಬೋದು, ಸ್ವಾಮಿ ನನ್ನ ಹಣ ನೋವು ಅಂತ ಹೇಳೋರು ಇದ್ದಿರ್ಬೋದು. ಪ್ರಾರ್ಥನೆ ಮಾಡೋಕೆ ದಮ್ಮಯ್ಯ ಅಂತ ಹೇಳ್ತೀನಿ. ಪ್ರಾರ್ಥನೆ ಟೈಮಲ್ಲಿ ನಿಮ್ಮ ಕೋರಿಕೆಗಳು ಇಡಬೇಡಿ. ದೇವ್ರಿಗೆ ಗೊತ್ತಿದೆ ನಿಮ್ಗೆ ಏನೇನು ಕೊಡಬೇಕು ಅಂತ. ನೀವು ಬರೀ ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ಕೋರಿಕೆ ಈಡೇರಿಸ್ತಾರೆ. ಇವತ್ತು ಏನು ಮಾಡ್ತಿದ್ದೀವಿ ಗೊತ್ತಾ? ನಾವು ಕೋರಿಕೆಗಳನ್ನ ಕೇಳೋದೇ ಜಾಸ್ತಿ ಆಗೋಯ್ತು, ಪ್ರಾರ್ಥನೆ ಮಾಡೋದು ಕಡಿಮೆ ಆಗೋಯ್ತು. ಯೇಸು ಸ್ವಾಮಿನೂ ಕೂಡ ಇನ್ನೂ ಮೊಬ್ಬಿರುವಾಗ, ಹಾಗಾದರೆ ಬೆಳಕು ಹರಿಯೋದಕ್ಕಿಂತ ಮೊದಲೇ ಯೇಸು ಸ್ವಾಮಿ ಹೆಂಗೆ ಪ್ರಾರ್ಥನೆ ಮಾಡೋದು ಅದೇ ಥರ ಪ್ರಾರ್ಥನೆ ನೀವು ಮಾಡಬೇಕು. ಮಾಡ್ತೀರಲ್ಲ? ಆಮೇಲೆ ಹೇಳ್ತೀರ ಅಷ್ಟೇ. ಕಾನ್ಫರೆನ್ಸಲ್ಲಿ ಸೇರ್ತಾ ಇರೋರು ನಿಜವಾಗಿ ಭಾಗ್ಯವಂತರು. ಸೇರದೇ ಇರುವವರು ನಾಳೆಯಿಂದ ನೀವು ಆಂಟಿಗೆ ಮಿಸ್ ಕಾಲ್ ಕೊಡ್ತೀರಾ? ನಾವಂತೂ ಸೇರಿಸ್ಕೊಳ್ಳೋದಿಲ್ಲ, ನೀವು ಮಿಸ್ ಕಾಲ್ ಕೊಟ್ಟರೆ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ. ಅಲ್ಲದೆ ಬಲವಂತ ಅಂತೂ ಯಾರಿಗೂ ಮಾಡೋದಿಲ್ಲ. ಸೇರೋವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಯಿತು, ಒಂದನೇ ಪ್ರಾರ್ಥನೆ ಆಯಿತಾ? ಎರಡನೇ ಪ್ರಾರ್ಥನೆ ಈಗ ಬರೋಣ. ಎರಡನೇ ಪ್ರಾರ್ಥನೆ ಬೆಳಿಗ್ಗೆಯ ನಂತರ ಪ್ರಾರ್ಥನೆ ಮತ್ತು ರಾತ್ರಿಯ ಪ್ರಾರ್ಥನೆ. ಯಾವುದು? ಬೆಳಿಗ್ಗೆ ನಂತರ ಪ್ರಾರ್ಥನೆ ಮತ್ತು ರಾತ್ರಿಯ ಪ್ರಾರ್ಥನೆ. ಇದಕ್ಕೆ ಕೀರ್ತನೆ 42:8 42:8 ಓದಿ. ಕೀರ್ತನೆ 42:8. ಕರ್ತನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಧಾರಕನಾದ ಕರ್ತನ ದೇವರನ್ನು ಪ್ರಾರ್ಥಿಸುವೆನು. ದೇವರನ್ನ ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ನೀನು ಹಗಲಿನಲ್ಲಿ ಕೆಲಸಕ್ಕೆ ಹೋದಾಗ ಹಳ್ಳಿ ಜನಗಳು ಆಗಿರೋದು ಕೇಳ್ತಾ ಇದ್ದೀನಿ. ಹಾವು ಕಚ್ಚಿದಂಗೆ, ಗುದ್ದಲಿ ಕಾಲಿಗೆ ತಗೊಳ್ದಂಗೆ, ಗಾರೆ ಕೆಲಸ ಮಾಡೋರು ಕಾಲಾವಧಿಯಿಂದ ಕೆಳಗಡೆ ಬೀಳದಂಗೆ ದೇವರು ಕಾಪಾಡ್ತಿದ್ದಾರೆ ಇಲ್ವೋ?
ಹಗಲು ಕೆಲಸಕ್ಕೆ ಹೋದವರು ರಾತ್ರಿ ಬರುವವರಿಗೆ ದೇವ್ರು ಏನು ಮಾಡಿದ್ದಾರೆ? ತನ್ನ ಪ್ರೀತಿಯನ್ನು ತೋರಿಸ್ಬಿಟ್ಟು ನಿಮ್ಮನ್ನ ಜೀವ ಕೊಟ್ಟು ಕಾಪಾಡಿದಾರೆ. ಗ್ಯಾರಂಟಿದಾನೆ. ಹಗಲಿನಲ್ಲಿ ತನ್ನ ಪ್ರೀತಿಯ ನನಗೆ ಅನುಗ್ರಹಿಸೋಣ. ನಿನಗೆ ಏನು ಕಾರ್ಯಕ್ಕೆ ಹೋಗ್ತೀಯೋ ಏಸಪ್ಪ ಅಂತ ಹೋಗಿ ಸಕ್ಸಸ್ ಆಗಿಬಿಟ್ರೆ ಸ್ವಾಮಿ ಹೇಳ್ತಾರೆ ರಾತ್ರಿ ಕೀರ್ತನೆ ಆಡಿ ಬೆಳಿಗ್ಗೆ ಹೋಗ್ಬಿಟ್ಟು ಮನೆಗೆ ಬಂದ ತಕ್ಷಣ ಹಂಗೇನೆ ಟಿ ವಿ ನೋಡ್ಕೊಂಡು ಬಿತ್ಕೊಳ್ಳೋದು, ಮೊಬೈಲ್ ನೋಡ್ಕೊಂಡು ಬಿತ್ಕೊಳ್ಳೋದು ಮಾಡಬೇಡಿ. ಕೀರ್ತನೆಯನ್ನ ಬಾಯಲ್ಲಿ ಆಡಿ. ಆಮೇಲೆ ಹೆಂಗಂತ ಗೊತ್ತಾ? ಸ್ತೋತ್ರ ಮಾಡ್ರಿ. ಹಾಂ ಹಾಂ ಏನ ಏನು ಅವು ನಾ ತಲೆ ಎಲ್ಲ ತಪ್ಪಾಗದೆ ಒಳಗಡೆ ಹಾಕ್ಬಿಟ್ಟಂದ್ರೆ ಏನಪ್ಪ ಅಂತ ಚೆಂದ ಮಾಡಿದ್ರೆ ನೋಡಿ ಹಾವು ಕಚ್ಚಬೇಕಾಗಿತ್ತು, ಕಚ್ಚದಂಗಲ್ಲಿ ಏಸಪ್ಪ ಕಾರ್ಯ ಮಾಡಿದ್ದಾರೆ ನೋಡಿ ವಾಕ್ಯ. ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿ ಇವ್ರ ಜೀವನ ಉಳಿಸಿದ್ರು. ರಾತ್ರಿ ಸ್ತೋತ್ರ ಮಾಡಿದ್ರ ಗ್ಯಾರಂಟಿ ನಿಜವಾಗಿಯೂ. ಆಮೇಲೆ ಭಕ್ತನೇ ಮಾಡ್ಬಿಟ್ರಂತೆ ರಾತ್ರಿ ಬೇಡ ಈಗಲೇ ಮಾಡ್ಬಿಡ್ತೀನಿ ಅಂತ ಹೇಳಿ ನೋಡಿದ್ರ. ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನು ಹಗಲು ಟೈಮಲ್ಲಿ ದೇವರು ಕಾಪಾಡಿದ್ದಾರೆ. ಆಕ್ಸಿಡೆಂಟ್ ಆಗದಂಗೆ, ಹಾವು ಕಚ್ಚದಂಗೆ, ಚೇಳುಗಳು ಕಚ್ಚದಂಗೆ, ಏನಾದರೂ ಬಂದ್ಬಿಟ್ಟು ಮೈ ಮೇಲೆ ಬಿದ್ದೋಗದಂಗೆ, ದೆವ್ವ ಪೀಡೆ ಪಿಸಾಚಿಗಳ ಶಕ್ತಿಗಳು ಮಾಟ ಮಂತ್ರಗಳ ಶಕ್ತಿಗಳು ನಿಮಗೆ ಅದಿಕೊಡದಂಗೆ ದೇವರು ಕಾಪಾಡಿದಾರಲ್ಲ. ಅದಕ್ಕೆ ನೀವು ಏನು ಮಾಡೋಕ್ಕಂತ ರಾತ್ರಿ ವೇಳೆ ಆತನ ಕೀರ್ತನೆಯು ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಹಾಗಾದರೆ ಬೆಳಿಗ್ಗೆ ಬೈಕ್ ಎತ್ಕೊಂಡು 4 ಗಂಟೆಗೆ ಹೋಗ್ತಾ ಇದ್ಯಾ ಮಹಾದೇವ, ಮಧ್ಯಾಹ್ನ 12 ಗಂಟೆ ಬರ್ತಾ ಇದೆಯಾ, ನೀನು ಪ್ರಾರ್ಥನೆ ಮಾಡಲೇಬೇಕು. ದೇವರೇ ನನ್ನ ಕಾಪಾಡಿ ಕರ್ಕೊ ಬಂದಿದ್ದಕ್ಕೆ ಸ್ತೋತ್ರ ಅಂತ ಹೇಳ್ಬೇಕು ಮಹಾದೇವ. ನಿಜನಾ? ನಿಜನಾ? ಮಾಡ್ತಾ ಇದೀಯಾ? ದಾಕ್ಷಾಯಣಿ ಗಂಡ ಮಾಡ್ತಾ ಇದ್ದಾನ? ಹೇಳಪ್ಪ, ಸತ್ಯ ಹೇಳಪ್ಪ. ನೀನು ಮಾಡೋದಲ್ಲ, ಗಂಡ ಮಾಡಬೇಕು. ಗಂಡ ಹೊರಗಡೆ ಹೋಗಿ ಬರ್ತಾ ಇರೋದು ಮಾಡಲ್ಲ ಅಲ್ಲ. ಈಗ ನೋಡಿ ಕಳ್ಳ ಸಿಕ್ಕಾಕೊಂಡ. ಹಾಂ, ನೀನು ಬೆಳಿಗ್ಗೆ 12-1 ಗಂಟೆಗೆ ನೀನು ಕೆಲಸಕ್ಕೆ ಹೋಗ್ತೀಯ, 12 ಗಂಟೆಗೆ ವಾಪಸ್ ಬರ್ತಾನೆ ಮಧ್ಯರಾತ್ರಿ. ರಾತ್ರಿ ಟೈಮಲ್ಲಿ ಹೋಗುವಾಗ ಏನೇನು ಅಡ್ಡಾಡಿರ್ತದೋ ಗೊತ್ತಿಲ್ಲ. ಅದನ್ನೆಲ್ಲ ದೇವರು ತಡೆನ ನೀಗಿಸಿ ನಿನ್ನ ಕರ್ಕೊಂಡ್ಬಂದ್ಮೇಲೆ ನೀನು ಸ್ತೋತ್ರ ಮಾಡಲೇಬೇಕು. ಮನೆಯಲ್ಲಿ ಚರ್ಚಲ್ಲಿ ಬಂದು ಆರಾಧನೆ ಮಾಡೋದಲ್ಲ ಮಾದೇವ, ಮನೆಯಲ್ಲಿ ಮಾಡಬೇಕು. ಹಾಗಾದರೆ ಬೆಳಿಗ್ಗೆ ಮಾತ್ರ ಅಲ್ಲ, ರಾತ್ರಿನೂ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ಮಾಡ್ತಾ ಇದ್ದೀರಾ? ನಾವೊಂದು ಕಾನ್ಫರೆನ್ಸ್ ಕಾಲಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರೇಮ ಆಂಟಿ ಕೈಯಿಂದ ದೇವರು ಕಾರ್ಯ ಮಾಡ್ತಿದ್ದಾರೆ. ಸ್ತೋತ್ರ. ಬೆಳಿಗ್ಗೆನೂ ಮಾಡ್ತಾ ಇದ್ದೀವಿ, ಸಾಯಂಕಾಲನೂ ಮಾಡ್ತಾ ಇದ್ದೀವಿ. ಆಮೇಲೆ ಸೇರಿದವರು ಭಾಗ್ಯವಂತರು. ಆಮೇಲೆ ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಏನು ಮಾಡಿ? ಸ್ತೋತ್ರ ಮಾಡಿ. ದಮ್ಮ ಇದ್ದಂತೆ ಸ್ತೋತ್ರ ಮಾಡಿ. ಬೆಳಿಗ್ಗಿಂತ ಪವಿತ್ರ. ನಿನ್ನ ಮಗುಗೆ ಯಾವ ತೊಂದರೆ ಬರ್ತಂತೆ ರಾತ್ರಿವರೆಗೆ ಕಾಪಾಡಿದ್ದಾರೆ. ಸ್ತೋತ್ರ ಮಾಡಿ. ದಾನ್ವಿತ ಅಲ್ಲಿ ಆಟ ಆಡ್ತಿದ್ದಾಗ ಅವಳಿಗೆ ಬಿದ್ದು ಗಾಯ ಆಗದಂಗೆ ದೇವ್ರು ಕಾಪಾಡ್ತಾರೆ. ಸ್ತೋತ್ರ ಮಾಡಿ. ನಿನ್ನ ಗಂಡ ಮನೆಗೆ ಬಂದ ತಕ್ಷಣ ಸ್ತೋತ್ರ ಮಾಡಿ. ನಿನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಸ್ತೋತ್ರ ಮಾಡಿ. ನೀನು ಬೆಳಿಗ್ಗೆ ಸಾಯಂಕಾಲ ಸ್ಟವ್ ಸಿಡಿಲಿಲ್ಲ, ಸಿಲಿಂಡರ್ ಬಸ್ಟ್ ಆಗಲಿಲ್ಲ, ಕಾಪಾಡಿದ್ದಾರೆ. ಸ್ತೋತ್ರ ಮಾಡಮ್ಮ. ಮಾಡ್ಬೋದು ತಾನೆ? ಇದನ್ನೇ ಸ್ವಾಮಿ ಕೇಳ್ತಿರೋದು. ಸ್ತೋತ್ರ ಮಾಡ್ರಯ್ಯ. ನಿಮ್ಮ ಕಾಣಿಕೆ ಮುಖ್ಯ ಅಲ್ಲ ಕಣ್ರಿ. ಇವತ್ತು ಕಾಣಿಕೆ ಹಾಕೋದಿರೋ ಎಷ್ಟು ಜನ ಇದ್ದಾರೆ ಚರ್ಚೆ ರೀ. ಇಡೀ ತಿಂಗಳಿಗೆ 2-2.5 ಸಾವಿರ ರೂಪಾಯಿ ಭಾಳ ಕಾಣಿಕೆ ಬರ್ತದೆ ಇಡೀ ತಿಂಗಳಿಗೆ. ಅದು ನಮ್ಮ ಪೆಟ್ರೋಲ್ ಖರ್ಚು ಕೂಡ ಸಾಲೋದಿಲ್ಲ. ನಿಮ್ಮ ಕಾಣಿಕೆಗಿಂತಲೂ ನೀವೇ ಯೇಸು ಸ್ವಾಮಿಗೆ ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಹಾಗಾದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬಂದಿರೋ ಸಾಯಂಕಾಲ ಬಂದಮೇಲೆ ಸ್ತೋತ್ರ ಮಾಡ್ತಿರೋ ಅಲ್ಲ ಹಂಗೆ ಬಿತ್ಕೊಳ್ತಿರೋ? ಸುಮಾರು ಜನ ಕೈಯಲ್ಲಿ ಮೊಬೈಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಬೈಲಲ್ಲಿ ಜಾಸ್ತಿ ಕಾಲ ಕಳಿಬೇಡಿ, ಟಿ ವಿಲಿ ಜಾಸ್ತಿ ಕಳಿಬೇಡಿ. ನಮ್ಮ ಪ್ರೇಮ ಅಂಟೇ ಬೇಕಾದ್ರೆ ಕೇಳಬೇಡಿ. ಟಿ ವಿ ಹಾಕಿದ್ರು ನಾನು ನ್ಯೂಸ್ ಮಾತ್ರ ಹಾಕ್ತೀನಿ, ಪಿಕ್ಚರ್ ಹಾಕಿದ್ರು ಟಕ್ಕಂದು ಜಂಪ್ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬೆಳಿಗ್ಗೆ ರಾತ್ರಿ 2 ಥರ ಪ್ರಾರ್ಥನೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾರ್ಥನೆ ಬರ್ತೀನಿ, ಎಲ್ಲ ಕೇಳಿಸ್ಕೊಳ್ಳಿ. ಈಗ ಇನ್ನೊಂದು ಥರದ ಪ್ರಾರ್ಥನೆ, ಕೀರ್ತನೆ 4:4 ತಗೊಳ್ಳಿ, ಓದಿ, ಟಿ ವಿಲಿ ಓದಿ. ಭಯ ಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ರಾತ್ರಿ ಮಲಗುವಾಗ ಭಯ ಪಟ್ಕೊಂಡು ಮಲ್ಕೊಳ್ಬೇಕಂತೆ.
ಯಾಕೆ ಭಯ ಪಡಬೇಕು? ದೆವ್ವ ಬರ್ತದೆ, ಪೀಡೆ ಬರ್ತದೆ, ಪಿಶಾಚಿ ಬರ್ತದೆ ಅಂತ ಭಯ ಪಡೋದಲ್ಲ. ನಾನು ಎಷ್ಟೊಂದು ಪಾಪ ಮಾಡಿಬಿಟ್ಟಿದ್ದೀನಲ್ಲ ಅಂತ ಭಯಪಡಿ. ಸ್ವಾಮಿ ಹೇಳ್ತಾರೆ, ನೀನು ಬಾಯಲ್ಲಿ ಎಂತೆಂಥ ಹೊಲಸು ಮಾತಾಡಿದ್ಯಾ ಅದನ್ನು ರಾತ್ರಿ ಮಲಗಿದಾಗ ನೆನೆಸ್ಕೋ. ಎಂತೆಂಥ ಕೆಟ್ಟ ಮಾತಾಡಿದ್ಯಾ, ಏನೆಲ್ಲ ಅನ್ಯಾಯ ಮಾಡಿದ್ಯಾ, ಭಯ ಪಡಿರಿ, ಪಾಪ ಮಾಡಬೇಡಿರಿ. ಹಾಗಾದರೆ ನೀನು ಬೆಳಗಿಂದ ಸಾಯಂಕಾಲ ಪುಣ್ಯದ ಕಾರ್ಯ ಹೋಗಲಿ, ಎಷ್ಟು ಪಾಪದ ಕಾರ್ಯ ಮಾಡಿದ್ಯಾ ಅದನ್ನು ನೆನೆಸ್ಕೊಂಡು ಮಲ್ಕೋಬೇಕಂತೆ. ಇವತ್ತು ಏನು ಮಾಡ್ತಾ ಇದ್ದಾರೆ? ಹಂಗೇನೆ ಮಲ್ಕೊಬಿಡೋದು, ಆದಂಗಾಗಲಿ ಹಂಗೆ ತಗೊಂಡು ಹಂಗೇನೆ ಮಲ್ಕೊಬಿಡೋದು. ಮಾಡಿದಲ್ಲ, ನಾನು ಮಾಡಿದೆ ಸರಿ, ನಾನು ಮಾಡಿದೆ ಸರಿ. ಭಯ ಭಕ್ತಿ ಇಲ್ಲ. ಭಕ್ತಿ ಇದೆ, ಭಯ ಇಲ್ಲ. ಭಯ ಭಕ್ತಿ ಇಲ್ಲ. ಅಲ್ಲಲ್ಲಿಯ ಪಾಪ ಮಾಡಬೇಡ್ರಿ, ಮೌನವಾಗಿರಿ. ಹಲೋ, ನೀವು ಮಲ್ಕೊಂಡಾಗ ಇನ್ನು ಪಕ್ಕದಲ್ಲಿರೋರಿಗೆಲ್ಲ ಎಚ್ಚರಾಗಂಗೆ ನಾನು ಪ್ರಾರ್ಥನೆ ಮಾಡುವಾಗ ಅಂತ ಮಲ್ಕೊಂಡ್ರೆ ಸೊಸೆ ಬಂದು ಜಗಳ ಆಡ್ತಾಳೆ. ಮೌನವಾಗಿ ಮಾಡಿ, ಮೌನವಾಗಿ ಮಾಡಿ. ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚನೆ ಮಾಡಿಕೊಳ್ಳಿ. ನೀನು ಮಾಡಿರತಕ್ಕಂಥ ಕಾರ್ಯಗಳನ್ನು ನೆನೆಸ್ಕೋ. ಹಾಗೆ ನಿನಗೆ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಹೃದಯದಲ್ಲಿ ನೆನೆಸ್ಕೋ. ಆಗ ರಾತ್ರಿ ಮಲಗುವಾಗಲೂ ಪ್ರಾರ್ಥನೆ ಮಾಡಬೇಕಂತೆ. ಬೆಳಿಗ್ಗೆ ಮಾಡಾಯಿತು, ರಾತ್ರಿ ಮಾಡಾಯಿತು, ಸಾಕಲ್ವಾ? ಇಲ್ಲ ಇಲ್ಲ, ಮಲಗುವಾಗ ಟಿ ವಿ ನೋಡ್ಕೊಂಡೇ ನಿದ್ರೆ ಮಾಡೋಷ್ಟು ಜನ ಇದ್ದಾರೆ. ಮನೇಲಿ ಟಿ ವಿ ಓಡ್ತಾನೆ ಇರ್ತದೆ, ಆಫ್ ಮಾಡೋಕೆ ಗೊತ್ತಿರೋದಿಲ್ಲ, ಹಂಗೇನೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಮೊಬೈಲ್ ನೋಡ್ಕೊಂಡು ಮೊಬೈಲ್ ಕೈಯಿಂದ ತಳ್ಳೋಗ್ಬಿಟ್ರು ಕೂಡ ನೋಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಒಬ್ಬೊಬ್ರು ಕಳ್ಳರು ಚೆನ್ನಾಗಿ ಸಿಕ್ಕಾಕೊಳ್ತಿದ್ದೀರಾ. ಅಲ್ಲಲ್ಲಿಯ ಒಬ್ಬೊಬ್ರು ಸಿಕ್ಕಾಕೊಳ್ತಿದ್ದೀರಾ. ಅಲ್ಲಲ್ಲಿಯ ನೋಡಿ, ಮಲಗುವಾಗಲೂ ಕೂಡ ಎಂತ ಜೊತೆ ಮುದ್ದಾಡಿ, ಗಂಡನ ಮುದ್ದಾಡಿ, ಮಕ್ಕಳನ್ನ ಮುದ್ದಾಡಿ ಬೇಡ ಅಂತ ಹೇಳೋದಿಲ್ಲ. ಆದರೆ ಮಲಗೋ ಟೈಮಲ್ಲಿ ಸ್ವಲ್ಪ ಒಂದು 10 ನಿಮಿಷ ಸ್ವಾಮಿಗೆ ಟೈಮ್ ಕೊಡಿ. ನೀವು ಏನೆಲ್ಲ ಬೆಳಗ್ಗೆಯಿಂದ ಮಾಡಿದ್ದೀರ, ಒಳ್ಳೆ ಕೆಲಸ ಕೆಟ್ಟ ಕೆಲಸ, ಅದನ್ನು ಹೃದಯದಲ್ಲಿ ಧ್ಯಾನ ಮಾಡಬೇಕಂತೆ. ಹಾಗೇನೆ ದೇವರು ನಿನಗೆ ಮಾಡ್ತಾರೋ ಉಪಕಾರಗಳನ್ನ ನೆನೆಸ್ಕೋಬೇಕಂತೆ. ಅಪ್ಪ, ಇವತ್ತು ಎಷ್ಟೋ ಜನ ಬದುಕಿದ್ರು ಸ್ವಾಮಿ, ಎಲ್ಲ ಸತ್ತೋಗಿದ್ದಾರೆ, ಆದರೆ ನನಗೆ ನೀವು ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ಯಾ. ಎಷ್ಟೋ ಜನ ಕಾಯಿಲೆದಲ್ಲಿ ಬಿದ್ದೋಗಿದ್ದಾರೆ ಸ್ವಾಮಿ, ನನಗಾದ್ರೂ ಆರೋಗ್ಯ ಕೊಟ್ಟಿದ್ಯಾ. ಹಿಂಗೆ ಸ್ತೋತ್ರ ಮಾಡ್ಕೊಂಡು ಮಲ್ಕೊಳ್ರಿ. ಅಲ್ಲಲ್ಲಿಯ ಇದು ಹೆಂಗೆ ಮಲ್ಕೊಳ್ಳೋದು ಗೊತ್ತಾ ಮಂಜಮ್ಮ? ನಾಳೆ ಬೆಳಗ್ಗೆ ಏನು ಅಡುಗೆ ಮಾಡಾನೆ, ಮಕ್ಕಳಿಗೇನು ಮಾಡಾನೆ, ಗಂಡನಿಗೇನು ಮಾಡಾನೆ, ಸುಸ್ತಾಗಿ ಹೋಗಿದೆ, ಬರೀ ಗೊಣಗ್ತಾನೆ ಮಲ್ಕೋಬೇಡಿ. ಬೆಳಗ್ಗೆಗೆ ದೇವ್ರು ನಿಮಗೆ ತಲೆಗೆ ಐಡಿಯಾ ಕೊಡ್ತಾರೆ, ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಬಿಡೋದು. ಬರೀ ತಿನ್ನೋದು ಕುಡಿಯೋದು ದೇವ್ರ ರಾಜ್ಯ ಅಲ್ಲ ಪ್ರಿಯರೇ. ದೇವರನ್ನು ನೆನೆಸ್ಕೊಳ್ಳಿ. ಹಾಗಾದರೆ ಹಾಸಿಗೆ ಮೇಲೆ ಮಲಗಿದಾಗಲೂ ನಮ್ಮ ಸ್ವಾಮಿ ಹೇಳ್ತಾರೆ ಏನಂತ? ಮೌನವಾಗಿ ಕೇಳಿಸ್ತಾ ಇಲ್ಲ. ಪ್ರಾರ್ಥನೆ ಮಾಡ್ಬೇಕಂತೆ. ಮಾಡ್ತೀರಾ? ಹಲೋ, ಅಲ್ಲ ಧಾರಾವಾಹಿ ನೋಡ್ಕೊಂಡು ಅದನ್ನ ನೆನೆಸ್ಕೊಂಡೇ ಮಾಡ್ಕೊಳ್ತೀರಾ? ಹಾಲೆಲೂಯ. ನಾನು ಎಷ್ಟೋ ಮನೆಗೆ ಸೇವೆಗೆ ಅಂತ ಹೋಗಿದ್ದೀನಿ ರಾಜಮ್ಮವರೇ. ತಕ್ಷಣ ನನ್ನ ಕಂಡ ತಕ್ಷಣ ಟಿ ವಿನ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ನಾಟಕ ಆಡಬೇಡಿ. ನನ್ನ ಕಣ್ಣನ್ನು ನೀವು ಮುಚ್ಚಬಹುದು, ಆದರೆ ದೇವ್ರ ಕಣ್ಣು ಮುಚ್ಚಕ್ಕಾಗೋದಿಲ್ಲ. ಹಾಲೆಲೂಯ. ಬೆಳಿಗ್ಗೆ ನಿಮ್ಮನ್ನು ದೇವರು ಕಾಪಾಡಿದ್ದಕ್ಕೆ, ನಿಮ್ಮನ್ನು ನಡೆಸಿದ್ದಕ್ಕೋಸ್ಕರ ರಾತ್ರಿ ಸಮಯದಲ್ಲಿ ಮಲಗುವಾಗ ಸ್ತೋತ್ರ ಮಾಡಿ. ಎರಡನೇದಾಗಿ ಭಯಪಡಿರಿ, ಪಾಪ ಮಾಡಬೇಡ್ರಿ ಅಂತ ನೀವು ವಾಕ್ಯದಲ್ಲಿ ಓದಿರಲ್ಲ. ಭಯಪಡಿ, ನಾನು ಮಾಡಿದ ಪಾಪದ ಕಾರ್ಯಗಳನ್ನ ನೆನೆಸಿ ಭಯಪಡಿ. ಇನ್ನು ಮುಂದಕ್ಕೆ ಮಾಡೋದಿಲ್ಲ ಅಂತ ಭಯಪಡ್ರಿ. ಪುನಃ ಅದೇ ಜಾಗದಲ್ಲಿ ಬಿದ್ದು ಒಳ್ಳಾಡಬೇಡಿ. ಅಂದಿನ ಹೆಂಗೆ ತೊಳೆದ್ರು ಹೋಗಿ ಅದು ಕೆಸರೊಳಗೆ ಬೀಳ್ತದೆ. ಅದಕ್ಕೇನು ಆಡಿರೋದು, ಒಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೀಯ, ಒಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೀ. ಪಾಪ ತೊಳೆದು ಶೋಧೆ ಪಡಿಸಯ್ಯ ಈ ದಿವ್ಯ ಸಮಯದಲ್ಲೂ. ಹಲ್ಲೆಲೂಯ. ಪಾಪ ತೊಳೆದು ಶೋಧೆ ಪಡಿಸಯ್ಯ ಈ ದಿವ್ಯ ಸಮಯದಲ್ಲೂ. ನಾವು ಆಡ್ತಾ ಇದ್ದಾನೆ, ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಣೆ ಮಾಡಿದ್ಯಾ,
ನಾ ದಿನ ಮಾಡೋದ ಪಾಪನ ಶುದ್ಧೀಕರಣ ಮಾಡು, ನಾಳೆಯಿಂದ ನಾನು ಅದನ್ನು ಮಾಡದಂಗೆ ಮಾಡಪ್ಪ ಅಂತ ಕೇಳಿ. ನೀವು ಪುನಃ ಇವತ್ತು ಮಾಡ್ರ ಪಾಪನ ನಾಳೆ ಮಾಡ್ತಾ ಇದ್ರೆ ನೀವೊಂದು ಅಂದಿ ಅಂತ ತಿಳ್ಕೊಳ್ಳಿ. ಹೆಂಗೆ ತಿಳ್ಕೊಬೇಕು? ಅಷ್ಟೇ. ನಾಳೆಯಿಂದ ನೀವು ಮಾಡ್ರ ಪಾಪನ ಪುನಃ ಮಾಡಿದ್ರೆ ನಾನೊಂದು ಅಂದಿ ಅಂತ ತಿಳ್ಕೊಳ್ಳಿ. ಅಲ್ಲಲ್ಲಿಯ ಏನು ತಿಳ್ಕೋಬೇಕು? ಬರ್ತಾ ಇಲ್ಲ ನೋಡಿ ಬಾಯಿ. ಅಲ್ಲಲ್ಲಿಯ ನೀವು ಮಾಡಿದ ಪಾಪನ ಪುನಃ ಮಾಡಿದ್ರೆ ನೀವ್ಯಾರೋ. ಅಲ್ಲಲ್ಲಿಯ ಎಷ್ಟು ಜನ ನನಗೆ ಬೈಕ್ ಕೊಡ್ತಿದ್ರೋ ಗೊತ್ತಿಲ್ಲ. ಅಲ್ಲಲ್ಲಿಯ ಅಂಜನೆ ಎಷ್ಟೇ ತೊಳೆದ್ರು ಕೂಡ ಅದ್ರ ಗುಣ ಬಿಡೋದಿಲ್ಲ ಅದು. ಹಾಗೇನೆ ಕೆಲವೊಂದು ಜನಕ್ಕೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ನಾನು ಕುಡಿತಾ ಇದ್ದೆ, ನಾನು ತಂಬಾಕು ಹಾಕ್ತಾ ಇದ್ದೆ, ನಾನು ಚಟಗಳಲ್ಲಿದ್ದೆ, ಆದರೆ ಕರ್ತನಿಗೋಸ್ಕರ ಬಿಡಲೇಬೇಕು. ಕುಡುಕನಿಗೆ ಸ್ವರ್ಗ ಕೊಡೋಕ್ಕಾಗೋದಿಲ್ಲ. ಇವತ್ತು ನೋಡಿ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ದೈವಾಧೀನರಾದರು ಅಂತ ಸತ್ತಿರೋರು ಫೋಟೋ ಹಾಕ್ತಾರೆ. ಅವನು ದೊಡ್ಡ ಕುಡುಕಾಗಿರ್ತಾನೆ, ಅವನು ಹೆಂಗಪ್ಪ ದೈವಾಧೀನ ಅದ? ಕೆಲವು ಜಾಗದಲ್ಲಿ ಬರ್ತಾರೆ ಸ್ವರ್ಗಸ್ಥರಾದರು ಅಂತ ಬರ್ತಿರ್ತಾರೆ. ಅಲ್ಲಲ್ಲಿ ಕೇಳಿಸ್ತಾ ಇದೆಯಾ? ಮಾತಾಡ್ರಪ್ಪ. ಸ್ವರ್ಗಸ್ಥರಾದ್ರು ಅಂತ ಬರ್ತಿರ್ತಾರೆ. ಅವನಿಗೇನೋ ಸ್ವರ್ಗ ಕೊಟ್ಬಿಟ್ರೆ ಸ್ವರ್ಗಲೋಕನೇ ಹಾಳಾಗ್ಬಿಡ್ತದೆ. ಅಲ್ಲಲ್ಲಿಯ ಇದಲ್ವಾ? ಹುಡುಗರಿಗೆ, ಮೋಸಗಾರರಿಗೆ, ಅನ್ಯಾಯ ಮಾಡೋರಿಗೆ ಸ್ವರ್ಗ ರಾಜ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಂಥವ್ರ ಸ್ವರ್ಗಸ್ಥರಾದ್ರು ಬರ್ತಿರ್ತಾರ, ಅದು ಸುಳ್ಳು. ಅವನು ಹೋಗಿರೋದೇ ನರಕಕ್ಕೆ. ಕುಡುಕನಿಗೆ, ಹಂಸ ತಿನ್ನೋನಿಗೆ, ಬ್ಯಾಡ್ದ್ರೆ ಮಾತಾಡೋನಿಗೆಲ್ಲ ಸ್ವರ್ಗ ಕೊಟ್ಬಿಟ್ರೆ ದೇವಲೋಕನೇ ಹಾಳು ಮಾಡಾಕ್ಬಿಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರು ಚುಚ್ಚಿದಂಗೆ ಆದರೆ ನನಗೆ ಬಂದು ಮತ್ತೆ ಚುಚ್ಚಬೇಡಿಯಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಈಗ ನಾವು ಇನ್ನೊಂದು ಥರದ ಪ್ರಾರ್ಥನೆಗೆ ಹೋಗೋಣ. ಕೀರ್ತನೆ 119, 164 ಓದಿ. ನಿನ್ನ ನೀತಿ ವಿಧಿಗಳಿಗೋಸ್ಕರ ಕೇಳ್ತಾರ? ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಎಷ್ಟು ಬೇಡ ವಾಕ್ಯ ಅದು? ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಇಲ್ಲಾಂದ್ರೆ ಅರ್ಧಂಬರ್ಧ ಸಮಾಧಾನ. ಇಲ್ಲಾಂದ್ರೆ ಏನ್ ಬರ್ತದೆ? ಇಲ್ಲಾಂದ್ರೆ ಏನ್ ಬರ್ತದೆ? ನಿನ್ನ ಧರ್ಮಶಾಸ್ತ್ರವನ್ನ, ಈ ಬೈಬಲ್ ಪುಸ್ತಕದ ವಾಕ್ಯನ ಪ್ರೀತಿ ಮಾಡೋರಿಗೆ ಸಂಪೂರ್ಣ ಸಮಾಧಾನ. ಇಲ್ಲ ಅರ್ಧ ಸಮಾಧಾನ. ನೀನು ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಸಮಾಧಾನ. ಅಲ್ಲಲ್ಲಿಯ 10 ರೂಪಾಯಿ ಅಂಗಡಿ ಕೊಟ್ಟರೆ ಅಂಗಡಿ 10 ರೂಪಾಯಿ ಸಾಮಾನೇ ಕೊಡೋದು. 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಸಾಮಾನು ಕೊಡಿದ್ರೆ ಕೊಡೋದಿಲ್ಲ. ಹಂಗೇನೆ ನೀನು 10 ರೂಪಾಯಿದು ಪ್ರಾರ್ಥನೆ ಮಾಡಿ 100 ರೂಪಾಯಿದ ಆಶೀರ್ವಾದ ಕೊಡಿದ್ರೆ ಕೊಡೋದಿಲ್ಲ. ಅಲ್ಲಲ್ಲಿಯ ನಿಮ್ಮ ಪ್ರಾರ್ಥನೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ಅಲ್ಲಲ್ಲಿಯ ಬೈಬಲ್ ವಾಕ್ಯನೂ ಓದಬೇಕು, ಆರಾಧನೆನೂ ಮಾಡಬೇಕು, ಸ್ತೋತ್ರನೂ ಮಾಡಬೇಕು. ಹಾಗಾದ್ರೆ ಈ ಪುಣ್ಯಾತ್ಮ ಏನು ಮಾಡ್ತಿದೆ ನೋಡಿ, ಧರ್ಮಶಾಸ್ತ್ರ ಪ್ರೀತಿ ಸಂಪೂರ್ಣ ಸಮಾಧಾನ ಅಂಥವರಿಗೆ ಹೋದವ ಸಂಪೂರ್ಣ ಸಮಾಧಾನವಿರುತ್ತದೆ. ಕೆಳಗಡೆ ಅಂಥವರಿಗೆ ವಿಘ್ನಕರವಾದದ್ದೇನೋ ಇರುವುದಿಲ್ಲ. ಅಂಥವ್ರಿಗೆ ಯಾವುದು ತಡೆ ಬರೋದಿಲ್ಲಂತೆ. ಕೆಲವೊಂದು ಜನಕ್ಕೆ ತಡೆ ಬರ್ತಾರದು. ಯಾಕೆ ಗೊತ್ತಾ? ಏನೇ ಮಾಡಿದ್ರು ಆಗೋದಿಲ್ಲ. ಅಂಕಲ್ ನಾನು 5 ವರ್ಷದಿಂದ ಚರ್ಚೆ ಬರ್ತಾ ಇದ್ದೀನಿ, ನನಗೇನು ಆಗಿಲ್ಲ. ಯಾಕವ್ವ ನಿನ್ನ ಮನೇಲಿ ಹೆಂಗಿದ್ಯಾ? ನಿನ್ನ ಕುಟುಂಬದಲ್ಲಿ ಹೆಂಗಿದ್ಯಾ? ಅಕ್ಕಪಕ್ಕದ ಜೊತೆ ಹೆಂಗಿದ್ಯಾ? ಇದನ್ನು ಸ್ವಾಮಿ ಕೇಳ್ತಾರೆ ಕಣ್ರಿ. ಕೆಲವೊಂದು ಜನಕ್ಕೆ ಬಂದ ತಕ್ಷಣ ಅದ್ಭುತ ಆಗ್ತದೆ. ನಮ್ಮ ದಾಕ್ಷಾಯಣಿ ಮಗಳಿಗೆ ಬಂದ ತಕ್ಷಣ ಅದ್ಭುತ ಆಯ್ತು. ಪವಿತ್ರನಿಗೆ ಬಂದ ತಕ್ಷಣ ಅದ್ಭುತ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನೀವು ದೇವರನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ನಿಮ್ಮ ಮನೇಲಿ ಸಂಪೂರ್ಣ ಸಮಾಧಾನ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ತೋರಿಸೋದು ಯಾವ ಥರ ಗೊತ್ತಾ? ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ, ವಾಕ್ಯದ ಭಾಗಗಳ ಮೂಲಕವಾಗಿ ನಾವು ಮಾಡ್ತೀವಿ. ಪ್ರತಿ ಭಾನುವಾರ ಚರ್ಚಿಗೆ ಬಂದವನಿಗೆ ಸಮಾಧಾನ ಇರ್ತದೆ. 2 ವಾರಕ್ಕೊಂದ್ಸಲ 3 ಸಲ ಬಂದವನಿಗೆ ಸಮಾಧಾನ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ಚರ್ಚಿಗೆ ಬರಬಾರ್ದು ತಗೊಂಡು ಸೈತಾನ ಏನು ಮಾಡ್ತೀವಿ ಗೊತ್ತಾ? ಭಾನುವಾರನೇ ಮದುವೆ ಇಟ್ಟಿರ್ತಾನೆ, ಭಾನುವಾರನೇ ಹಾಲು ತುಪ್ಪ ಇಟ್ಟಿರ್ತಾನೆ, ಭಾನುವಾರನೇ ನೆಂಟರುಗಳು ಬಂದಿರ್ತಾರೆ, ಭಾನುವಾರನೇ ಏನೋ ಒಂದು ಪ್ರೋಗ್ರಾಮ್ ಇಟ್ಟಿರ್ತಾನೆ. ಯಾಕೆ ಗೊತ್ತಾ? ನೀವು ಚರ್ಚಿಗೆ ಹೋಗಬಾರ್ದು ಅಂತೇಳಿ. ನೀವು ಆ ದಿವಸ ಅಮ್ಮ ಹೇಳಿದ್ರೆ ಸಖತ್ ಕೆಲಸ ಇರ್ತದೆ ಅಂತ.
ನೋಡಿ ಒಪ್ಕೊಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿದ್ದೀನಿ ನಾನು. ಹಾಂ ಬಾಕಿ ದಿನ ಬಿಡುವಾಗ ಇರ್ತೀನಿ. ಆ ಭಾನುವಾರ ದಿನಕ್ಕೆ ಆ ಗಾನ ಕೆರೆಸ್ತವ್ರು, ಆ ಕೆರೆಸ್ತವ್ರು, ಈ ಕೆರೆಸ್ತವ್ರು ಕೇಳ್ತಾ ಇದೆಯಾ? ನಾ ಪೇಮೆಂಟಿಗೆ ಅದೇ ಮಾತಾಡಿದೆ, ಇವತ್ತು ಬೆಳಿಗ್ಗೆ ಕೂಡ ಪೇಮೆಂಟಿಗೆ ಅದೇ ಮಾತಾಡಿದೆ. ಭಾನುವಾರ ಕಷ್ಟಪಡಬೇಡ ಕಣೆ. ಹಲೋ, ಭಾನುವಾರ ಕಷ್ಟಪಡಬೇಡ. ಭಾನುವಾರ ಬೆಳಿಗ್ಗೆ ಸಿಂಪಲ್ ಆಗಿರೋ ಫುಡ್ ಮಾಡ್ಬಿಡು ಸಾಕು. ತುಂಬ ಶ್ರಮ ಪಡಬೇಡ. ಯಾಕಂತ ನೀನು ಬಂದು ಇಲ್ಲೂ ಅಡುಗೆ ಮಾಡಬೇಕು, ಇಲ್ಲೂ ಸಭೆಯಲ್ಲಿ ಜನಗಳಿಗೆ ಅಡುಗೆ ಮಾಡಬೇಕು, ಅಲ್ಲೂ ಸುಸ್ತಾಗಿರ್ತಾಳೆ. ಸಾಯಂಕಾಲ ಹೋದಾಗ ಹಾಯ್ದ ಮಲ್ಕೊಳ್ಳೋದು ಬೇಡ. ಸ್ವಲ್ಪ ನೀನು ರೆಸ್ಟ್ ತಗೊಂಡ್ರೆ ನಿನಗೇನು ಗೊತ್ತಾಗ್ತದೆ ಹೇಳ್ತಾರೆ, ನನಗೆ ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣ್ತಾ ಇದ್ದಲ್ಲ ಅವಳು ಕಷ್ಟಪಡ್ತಿರೋದು. ಅದಕ್ಕೆ ಹೇಳ್ತಿದ್ದೀನಿ, ಭಾನುವಾರ ದಿವಸ ಸುಲಭದ ಕೆಲಸ ಮಾಡು. ಒಂದು ಬಾತು ಉಪ್ಪಿಟ್ಟ ಏನೋ ಮಾಡ್ಬಿಡು ಸಾಕು. ಅವತ್ತೊಂದು ದಿವಸ ಇವತ್ತು ಬೆಳಿಗ್ಗೆ ಚಪಾತಿ ಉಳಿಸ್ಕೊಂಡು ಕೂತಿದ್ದಾಳೆ. ನಾನು ಅದಕ್ಕೆ ಕೇಳಿದೆ, ಅದೇ ಚಪಾತಿನ ನಿನ್ನೆ ಮಾಡ್ಬೋದಿತ್ತಲ್ಲ, ಭಾನುವಾರ ಮಾಡಬೇಡ, ನಿನಗೆ ಸುಸ್ತಾಗೋದು ಇಲ್ವಾ? ನೋಡಿ ಬೇರೆ, ಭಾನುವಾರ ದಿವಸ ಸಂಕಟದ ಕೆಲಸಗಳನ್ನ ತಂದ್ಕೋಬೇಡಿ. ಮದುವೆ ಇದ್ರು ಅಮ್ಮಯ್ಯ ಹೇಳ್ತೀನಿ ಹೋಗಬೇಡಿ. ಅದು ಸಾವು ಇದ್ದರೆ ಮಾತ್ರ ಹೋಗಿ, ಯಾಕಂದ್ರೆ ಸಾವು ಹೋಗಲೇರುತ್ತೆ, ಯಾಕಂದ್ರೆ ಕೊನೆಯ ಪ್ರಯಾಣ ಅದು. ಹೋಗಿ ಮದುವೆ ಮುಂಜಿ ಗೃಹ ಪ್ರವೇಶ ಅದೆಲ್ಲ ಇದ್ರೆ ಪ್ರಾರ್ಥನೆ ಮುಗಿಸ್ಬಿಟ್ಟು ಹೋಗಿ. ಸುಶೀಲಮ್ಮ, ನಿಮ್ಮಲ್ಲಿಗೆ ಬರೋ ಆ ಬೇರೆ ಚರ್ಚೆಯಲ್ಲಿ ಏನು ಹೇಳ್ತಿದ್ದೀರಮ್ಮ? 17 ಹೇಳ್ತಿದ್ವು, 60 ತಪ್ಪಿಸ್ಕೋಬೇಡಿ, ಸಾವು ಹೋದ್ರು ಸಾವು ಮುಗಿಸ್ಕೊಂಡು ಸಭೆಗೆ ಅಂತ ಹೇಳ್ತೀವಿ. ಸಾವು ಮುಗಿಸ್ಕೊಂಡಾದ್ರೂ ಸಭೆಗೆ ಬನ್ನಿ. ನಿಮ್ಮ ಮಗ ಈಗ ನಿಮ್ಮನ್ನ ಬೈಕಲ್ಲಿ ಬಿಟ್ಬಿಡೋದ ತಪ್ಪು. ಅವನು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡಾದ್ರೂ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಈ ಆಲಯದಲ್ಲಿ ಆಶೀರ್ವಾದ ಇದೆ ಕಣಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದ್ರೆ ಇಲ್ಲಿ ಬರ್ತಿದ್ದ ವಾಕ್ಯ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. 7 ಸಲ ಕೊಂಡಾಡ್ತಿದ್ದಂತೆ. ನನ್ನ ಅಂದಾಜಲ್ಲಿ ಹೇಳ್ತೀನಿ, ನನಗೀಗ ದಾವಿದನ ಹತ್ರ ಹೋಗಿ ಕೇಳೋಕ್ಕಾಗೋದಿಲ್ಲ, ಬರ್ದಿರೋ ಹತ್ರ ಕೇಳೋಕ್ಕಾಗೋದಿಲ್ಲ. ನನ್ನ ಅಂದಾಜಲ್ಲಿ ಹೇಳ್ತೀನಿ. ಒಂದನೇದಾಗಿ ಬೆಳಿಗ್ಗೆ ಸಮಯ ಎದ್ದು ಪ್ರಾರ್ಥನೆ ಮಾಡಿರ್ತಾನೆ, ಬೆಳಿಗ್ಗೆ ಮೊಬ್ಬಿರುವಾಗಲೂ ಪ್ರಾರ್ಥನೆ ಮಾಡ್ತಾನೆ. ಎರಡನೇ ಪ್ರಾರ್ಥನೆ 10 ಗಂಟೆ ಕಾಫಿ ಕುಡಿಯೋ ಟೈಮಲ್ಲಿ ಮಾಡಿರ್ತಾನೆ. ಫ್ಯಾಕ್ಟ್ರಿಲೂ ಕೂಡ 10 ಗಂಟೆ 11 ಗಂಟೆ ಟೈಮ್ ಕೊಡ್ತಾರ ಇಲ್ವಾ? ಆ ಟೈಮಲ್ಲಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ, ಸ್ತೋತ್ರಪ್ಪ ಸ್ತೋತ್ರಪ್ಪ, ಥ್ಯಾಂಕ್ ಯು ಜೀಸಸ್ ಅದು ಹೇಳಿ. ಮಧ್ಯಾಹ್ನ 3 ಆಯಿತು. ಮಧ್ಯಾಹ್ನ ಟೈಮಲ್ಲಿ ಎಲ್ಲರೂ ಊಟಕ್ಕೆ ಬಿಡ್ತಾರಲ್ವ? ಫ್ಯಾಕ್ಟ್ರಿಲಿ ಇದ್ರು ಊಟಕ್ಕೆ ಬಿಡ್ತಿರ್ತಾನೆ, ಹಳ್ಳಿಲಿ ಊಟ ಬಿಡ್ತಿರ್ತಾನೆ, ಗದ್ದೆ ಕಸ ಹೋಗೋರಿಗೆ ಊಟ ಬಿಡ್ತಾರಾ? ಆ ಟೈಮಲ್ಲೂ ಪ್ರಾರ್ಥನೆ ಮಾಡಿ, ಜೋರಾಗಲ್ಲ, ಅಲ್ಲಿರೋರಿಗೆಲ್ಲ ಕೆಳಗೆ ಅಲ್ಲಲ್ಲೂ ಯಶೋತಿ ಮಾಡಿರಿ, ಜೋರಾಗಲ್ಲ. ಜನಗಳ ಮುಂದೆ ಹೆಂಗೆ ಮಾಡಬೇಕು ಆ ಥರದಲ್ಲಿ ಮಾಡಿ. ರೂಮಲ್ಲಿ ಇದ್ದಾಗ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿ. ಸಭೆಗೆ ಬಂದಾಗ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿ. ತಾರಮರೆ ಹೆಂಗೋ ಮಾಡಕ್ಕೆ ಹೋಗ್ಬೇಡಿ, ಅಂಕಲ್ ಹೇಳೋದು ಹೆಂಗೋ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಅಲ್ಲಲ್ಲೂಯಾ. ಮಧ್ಯಾಹ್ನ ಪ್ರಾರ್ಥನೆ 3 ಆಯ್ತಲ್ಲ. 4ನೇ ಪ್ರಾರ್ಥನೆ 4 ಗಂಟೆಗೆ. ಕಾಫಿ ಟೀ ಎಲ್ಲ ಕುಡಿತೀರಾ, ಸ್ನ್ಯಾಕ್ಸ್ ತಿಂತಿರ್ತಾನೆ, ಆ ಟೈಮಲ್ಲೂ ಪ್ರಾರ್ಥನೆ ಮಾಡಿ. 5ನೇ ಪ್ರಾರ್ಥನೆ 6 ಗಂಟೆಗೆ. ಈ 6 ಗಂಟೆ ಪ್ರಾರ್ಥನೆ ಯಾಕೊತ್ತ ಮಾಡಬೇಕು? 6 ಗಂಟೆ ಕೇಳಿಸ್ಕೊ ಮದುವ 6 ಗಂಟೆ ಯಾಕೆ ಪ್ರಾರ್ಥನೆ ಮಾಡೋ ಗೊತ್ತಾ? 6 ಗಂಟೆಗೆ ಬೆಳಿಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ ಆ ಟೈಮು. ಅದಕ್ಕೆ ನಮ್ಮ ಬ್ರಾಹ್ಮಣರು ಏನು ಹೇಳ್ತೀವಿ ಗೊತ್ತಾ, ನಮ್ಮ ಜಾತಿಲಿ ತ್ರಿಸಂಧ್ಯಾಕಾಲ ಅಂತ ಹೇಳ್ತಾರೆ. ತ್ರಿಸಂಧ್ಯಾಕಾಲ ಅಂದರೆ ಅದರ ಅರ್ಥ 6 ಗಂಟೆ ಸಮಯ ಬೆಳಿಗ್ಗೆನೂ ಅಲ್ಲ ಆ ಕಡೆ ರಾತ್ರಿನೂ ಅಲ್ಲ ಅಂಥ ಟೈಮ್ ಅದು. ಈ ಟೈಮ್ನಲ್ಲಿ ರಾಕ್ಷಸನ ಸಂಹಾರ ಮಾಡೋದು ಅಂತ ಹೇಳ್ಕೊಂಡು ಗ್ರಂಥ ಹೇಳ್ತದೆ. ಹಿರಣ್ಯಕಶಿಪುತ್ರ ವ್ಯಕ್ತಿ ಸಂಹಾರ ಮಾಡಿ ಆ ಟೈಮಲ್ಲಿ ತ್ರಿಸಂಧ್ಯಾಕಾಲದಲ್ಲಿ ಅಂತ ಹೇಳ್ತಾರೆ. ನಾವು ಈ ಟೈಮಲ್ಲಿ ನಮ್ಮಲ್ಲಿ ಇರತಕ್ಕಂಥ ಸೈತಾನ ಶಕ್ತಿಗಳು, ನಮ್ಮ ಊರಲ್ಲಿರೋ ಸೈತಾನ ಶಕ್ತಿಗಳು ಇದನ್ನು ಅಡಗಿಸೋಕ್ಕೆ ಶ್ರೇಷ್ಠವಾದಂಥ ಸಮಯ 6 ಗಂಟೆ. ಇದು ಬೆಳಿಗ್ಗೆನೂ ಅಲ್ಲ ಸಾಯಂಕಾಲನೂ ಅಲ್ಲ ಅಂಥ ಟೈಮ್ ಕ್ಲಿಯರ್. ಅರ್ಥ ಆಗ್ತಾ ಇದೆಯಾ? 6 ಗಂಟೆ ಬೆಳಿಗ್ಗೆ 6 ಗಂಟೆನಾಗಿರ್ಬೋದು, ರಾತ್ರಿ 6 ಗಂಟೆನಾಗಿರ್ಬೋದು, ಬೆಳಿಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ. ಅದು ಅಂಥ ಒಂದು ಸಮಯ ನಮ್ಮ ಇಂಡಿಯಾದಲ್ಲಿ ಮಾತ್ರ. ಈಗ 24 ಗಂಟೆ ರಾತ್ರಿ 12 ಗಂಟೆ ಮೇಲೆ ನಾಳೆ ಸೇರಿಸೋದು. ಆದರೆ ಇಸ್ರೇಲ್ ದೇಶದಲ್ಲಿ ಹಂಗಲ್ಲ. ಇಸ್ರೇಲ್ ದೇಶದಲ್ಲಿ 6 ಗಂಟೆ ಒಂದು ದಿವಸ ಲೆಕ್ಕಾಚಾರ. ಅರ್ಥ ಆಗ್ತಿದೆಯಾ? ಕೇಳಿಸ್ತಾ ಇದೆಯಾ? ಹಾಗಾದರೆ ಆ 6 ಗಂಟೆ ಪ್ರಾರ್ಥನೆ, ಇಲ್ಲಿಗೆ 5 ಪ್ರಾರ್ಥನೆ ಐತಲ್ಲ, ಅದು ಸ್ತ್ರೀ ಸಂಧ್ಯಾ ಕಾಲ ಅಂತ ಹೇಳ್ತಾರೆ. ಈ ಸಮಯದಲ್ಲೂ ಪ್ರಾರ್ಥನೆ ಮಾಡಿ. ಹಗಲಿಗೂ ರಾತ್ರಿಗೆ 2ಕ್ಕೂ ಸೇರಿಸಿ ಮಾಡ್ಬೋದು. ಆಮೇಲೆ 6ನೇ ಪ್ರಾರ್ಥನೆ ರಾತ್ರಿ ಪ್ರಾರ್ಥನೆ, ಆಗಲೇ ನಾನು ಹೇಳ್ದಲ್ವ ಅದು. 7ನೇ ಪ್ರಾರ್ಥನೆ ಮಲಗುವಾಗ. ಟೋಟಲ್ ಎಷ್ಟು ಸಲ ಆಯ್ತು ಈಗ? 1 ಬೆಳಿಗ್ಗೆ, 2ನೇದು 10 ಗಂಟೆಗೆ, 3ನೇದು ಮಧ್ಯಾಹ್ನ, 4ನೇದು 4 ಗಂಟೆ 5 ಗಂಟೆ ಕಾಫಿ ಕುಡಿಯೋ ಟೈಮಲ್ಲಿ. 6 ಗಂಟೆ ಪ್ರಾರ್ಥನೆ. ಇದು ಬೆಳಿಗ್ಗೆನಲ್ಲ ಸಾಯಂಕಾಲನೂ ಅಲ್ಲ. ಬೆಳಿಗ್ಗೆ 6 ಗಂಟೆ ಮತ್ತು ಸಾಯಂಕಾಲ 6 ಗಂಟೆಯಲ್ಲಿ, ಬೆಳಿಗ್ಗೆ ಸಾಯಂಕಾಲ 6 ಗಂಟೆ ಮತ್ತು 5 ಆಯಿತು. 6ನೇ ಪ್ರಾರ್ಥನೆ ರಾತ್ರಿ ಪ್ರಾರ್ಥನೆ. 7ನೇ ಪ್ರಾರ್ಥನೆ ಮಲಗುವಾಗ. ಇಷ್ಟು ಸಲ ಪ್ರಾರ್ಥನೆ ಮಾಡಿ. ಇಷ್ಟು ಸಲ ಪ್ರಾರ್ಥನೆ ಮಾಡಬೇಕಾದ್ರೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅಪ್ಪ ದೇವರೇ, ಕರ್ತನೆ ನನ್ನ ಕಾಪಾಡಪ್ಪ, ಈ ಕಾಫಿ ಕುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದೆ ಸ್ತೋತ್ರ ಅಂತ 10 ಗಂಟೆ ಮಾಡಿ. ದೇವರೇ ಫ್ಯಾಕ್ಟ್ರಿಲಿರೋನೆಲ್ಲ ಒಳ್ಳೇದು ಮಾಡಪ್ಪ ಅಂತ ಧ್ಯಾನ ಮಾಡಿ. ಆದರೆ 7 ಸಲ ಅಲ್ಲ, ನಾನು ಹೇಳ್ತೀನಿ 70 ಸಲ ಮಾಡೋದು ತೊಂದರೆ ಇಲ್ಲ. ಸದ್ಯಕ್ಕೆ ಇಲ್ಲಿ ನಿಮ್ಗೆ 7 ಸಲ ಹೇಳಿದ್ದಾರೆ.
ಹಲ್ಲೆಲೂಯಾ. ಕಂಡಾಗ ಮಾಡಿದಾಗ ಎಲ್ಲ ಮಾಡ್ಬೋದು. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ 7 ಸಲ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಾಗ ಕೊನೆಯ ವಾಕ್ಯ ಇದು. ಆದಷ್ಟು ಬೇಗ ಫಾಸ್ಟಾಗಿ ಮುಗಿಸಿದ್ದೀನಿ ಇವತ್ತು. ಯಾಕೋ ಟೈಮ್ ಧಾರಮಾರ ಹೋಗ್ಬಿಟ್ಟಿದೆ. ಪ್ರಾರ್ಥನೆ ಮಾಡ್ತಿರ್ತಾರೆ. ಹಾಂ, ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 62:8. ಈಗ ಇದೊಂದು ವಾಕ್ಯನ ಭಾಳ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಕಳೆದ ವಾರದಲ್ಲಿ ನಾನು 1 ಥೆಸಲೋನಿಕ 5:16 ವಾಕ್ಯದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ಹೇಳಿದ್ದೆ. ಅಂದರೆ ಒಬ್ಬ ವ್ಯಕ್ತಿನ ಕಂಡಾಗಲೂ ಪ್ರಾರ್ಥನೆ ಮಾಡಿ, ಒಂದು ಕಜ್ಜಿ ನಾಯಿ ಕಂಡ್ರು ಕೂಡ ಪ್ರಾರ್ಥನೆ ಮಾಡಿರಿ. ಯಾಕಂದ್ರೆ ನಾಯಿನ ಕೂಡ ದೇವರೇ ಸೃಷ್ಟಿ ಮಾಡಿರೋದು. ಇವತ್ತು ನಾಯಿಗಳನ್ನ ಮುಟ್ಟಬಾರ್ದು ಹಂಗೆ ಹೇಗೆ ಥರ ಹೇಳ್ತಾರಲ್ಲ. ಹಲ್ಲೆಲೂಯಾ. ಒಂದು ಬೀದಿ ನಾಯಿ ಕಂಡ್ರು ಪ್ರಾರ್ಥನೆ ಮಾಡಿ, ಒಂದು ಹಸು ಕರ್ಕೊಂಡ್ರು ಕೂಡ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಬದುಕಲಾಗಿರೋ ಹಸು ಕರ್ಕೊಂಡ್ರೆ ದಯವಿಟ್ಟು ಅದಕ್ಕೆ ತಿನ್ನಕ್ಕೆ ಕೊಡಿ. ಪ್ರಾಣಿಗಳು ಕೂಡ ದೇವ್ರ ಸೃಷ್ಟಿನೇ. ಆಯಿತು. ನಿನ್ನೆ ತಾನೇ ಈಗ ಮದ್ದೂರಲ್ಲಿ ಕಳೆದವಾರದಲ್ಲಿ ಗಲಾಟೆ ಇದ್ದು ಗಣಪತಿ ಬಿಡಬೇಕಾದ್ರೆ ಎಷ್ಟೋ ಜನಗಳಿಗೆ ಸುಮ್ಮನಾದ್ರೂ ಕಲ್ಲೆಸ್ಬಿಟ್ಟು ಪಾಪ ಮುಸ್ಲಿಮವ್ರ ಮೇಲೆ ಹೇಳ್ತಾರೆ. ಮಾಡ್ತಿರೋದೇ ಕೋಮುವಾದಿ ಕೃತ್ಯಗಳನ್ನು ಮಾಡ್ತಾರೋಂಥದ್ದು ಕೃತ್ಯ ಮಾಡೋದು ಜನಗಳಿದ್ದಾರೆ, ನಮ್ಮಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಬೇಕು ಅಂತ ಮಾಡೋದು ಕ್ರಿಶ್ಚಿಯನ್ಸ್ಗಳ ಮೇಲೆ ಹಾಕ್ಬಿಡೋದು, ಮುಸ್ಲಿಮವ್ರ ಮೇಲೆ ಹಾಕ್ಬಿಡೋದು. ಯಾಕೆಂದರೆ ಅವ್ರದ್ದೇ ರಾಜ್ಯ ಬರೋದಲ್ಲಿ. ಆದರೆ ದೇವ್ರ ರೇಟ್ ಹೆಂಗೆ ಬೀಳ್ತೇ ಗೊತ್ತಾ ಅವರಿಗೆ. ಸಾಯುವಾಗ ಅವ್ರು ಹಂಗೆ ಸಾಯೋದಿಲ್ಲ. ಅವರು ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಲಾಸ್ಟ್ ಆಗುತ್ತೆ ಏನಾಯ್ತು ಗೊತ್ತಾ, ನಿನ್ನೆ ನೋಡಿ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಿ ಹಾಸನದಲ್ಲಿ. ಯಾವ ಟೈಮಲ್ಲಿ ಹೆಂಗೆ ಸಾಯ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಏನು ಗೊತ್ತಾ, ನೀವು ಎಡೆ ಬಿಡದೆ ಪ್ರಾರ್ಥನೆ ಮಾಡ್ತಾಯಿರಿ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾಗಲೇ ಸತ್ತೋಗ್ಬಿಡ್ತೀರಿ, ಗ್ಯಾರಂಟಿ, ಸ್ವರ್ಗ ಗ್ಯಾರಂಟಿ. ಪಾಪದ ಕೆಲಸ ಮಾಡುವಾಗ ಸ್ವಲ್ಪ ಭಯಪಡಿ. ಕುಡಿಯುವಾಗ, ಅನ್ಸು ತಿನ್ನುವಾಗ, ಬೇಡದಿರೋ ಮಾತಾಡುವಾಗ, ಅವ್ರ ಜೊತೆ ಸೇರಿಕೊಂಡಾಗ ದಯವಿಟ್ಟು ದೇವರಿಗೋಸ್ಕರ ಭಯಪಟ್ಟು ಪ್ರಾರ್ಥನೆ ಮಾಡಿ. ಯಾಕಂತ ಯಾವ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ, ಯಾವ ಕ್ಷಣದಲ್ಲಿ ಲಕ್ಕು ಹೊಡಿತದೆ ಹೇಳೋಕ್ಕಾಗೋದಿಲ್ಲ, ಯಾವ ಟೈಮಲ್ಲಿ ಏನಾಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ದುರ್ಮರಣ ಕೊಡೋದಿಲ್ಲ, ನೀವು ಲಕ್ಕು ಹೊಡೆದು ಸಾಯೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದಿಲ್ಲ. ಪ್ರಾರ್ಥನೆ ಮಾಡುವವನಿಗೆ ಸಂಪೂರ್ಣ ಸಮಾಧಾನ ಇರ್ತದೆ ಅಂತ ಆಗಲೇ ಮಗಳು ಓದಿದ್ರು. ಹಲ್ಲೆಲೂಯಾ. ಹಾಗಾದರೆ ಕೊನೆಯದಾಗಿ ನಾನು ಹೇಳ್ತಿದ್ದೀನಿ, ಸಾಧ್ಯವಾದಷ್ಟು ನೀವು ಕೂತ್ಕೊಂಡು ಪ್ರಾರ್ಥನೆ ಯಾವಾಗೆಲ್ಲ ಮಾಡಬೇಕು, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಲೇಬೇಕು. ಕೂತ್ಕೊಂಡು ನೆಮ್ಮದಿಯಾಗಿ ನಿಮ್ಮ ಸಂಸಾರ ಜೊತೆಲೆ ಕೂತು ಮಾಡಿ ಪ್ರಾರ್ಥನೆ. ನಾ ಪ್ರೇ ಮಾಡಿಗೂ ಅದೇ ಮಾತಾಡೋದು, ಟೈಮ್ ತಗೋ ಪ್ರಾರ್ಥನೆ ಕೂರು. ಹಲ್ಲೆಲೂಯಾ. ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಸಮಾಧಾನ ಬರದರೆ ಕೇಳಿ. ಬರೀ ಪಾಸ್ಟ್ರೆ ಹಿಂಗಾಯ್ತು ಪಾಸ್ಟ್ರೆ ಹಿಂಗಾಯ್ತು ಹೇಳ್ತಾ ಬರಬೇಡಿ. ಪಾಸ್ಟ್ರು ದೇವರು ಅಲ್ಲ ಕಣ್ರಿ. ಪಾಸ್ಟ್ರು ನಿಮಗೆ ದೇವರ ಒಂದು ಸಂಗತಿಗಳನ್ನು ತಿಳಿಸ್ಕೊಡ್ತಾರೆ ಅಷ್ಟೇ. ಆದರೆ ನಿಜವಾದಂಥ ದೇವರಿಗೆ ನೀವು ಸ್ತೋತ್ರ ಮಾಡಿ. ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಂಡು ಮಾಡಿ. ಬಾಕಿ ಇರೋ ಟೈಮಲ್ಲಿ 10 ನಿಮಿಷ ಸ್ತೋತ್ರ ಮಾಡ್ತಾರೆ ಸಾಕಷ್ಟೇ. ಹಲ್ಲೆಲೂಯಾ. ಹಾಗಾದರೆ ಕೊನೆ ವಾಕ್ಯ ಕೀರ್ತನೆ 62:8. ಇದೊಂದನ್ನು ದಮ್ಮಯ್ಯ ದುಡ್ಡಿನ ಮಾಡಿ. ಜನರೇ ಯಾವಾಗಲೂ ಆತನನ್ನೇ ನಂಬಿ. ಯಾರನ್ನ ನಂಬಿ? ದೇವರನ್ನು. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ದೇವರು ನಮ್ಮ ಆಶ್ರಯವು. ಜನರೇ ಯಾವಾಗಲೂ ದೇವರನ್ನ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಅಲ್ವಾ ತಾನೆ? ಆದರೆ ಕೆಳಗಡೆ ವಾಕ್ಯದಲ್ಲಿ ಬರೆದಿರಿ, ನರರು ಅಂದರೆ ಮನುಷ್ಯರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ. ಅವರ ತ್ರಾಸಿನ ತೂಗಿ ನೋಡಿದ್ರೆ ಅವರು ಉಸಿರಿಗಿಂತಲೂ ಲಘು. ನರ ಮನಸ್ಸರ ಜೊತೆ ನೀವು ಹೇಳೋಕ್ಕೋಗ್ಬೇಡಿ. ನರ ಮನಸ್ಸರ ಜೊತೆ ನೀವು ಹೇಳೋಕ್ಕೋಗ್ಬೇಡಿ. ನಿಮ್ಮ ಹೃದಯವನ್ನು ಯಾರ ಮುಂದೆ ಬಿಚ್ಚಬೇಕಂತೆ ನೋಡಿ. ಜನರೇ ಆತನನ್ನು ನಂಬಿ. ನೀವು ಪಾಸ್ಟ್ನ ನಂಬೇಡಿ. ಪಾಸ್ಟ್ ಪ್ರಾರ್ಥನೆ ಮಾಡೋದು ದೇವರನ್ನ ನಂಬಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಮಾಡ್ಬೇಕಂತೆ? ಪಾಸ್ಟ್ನ ನಂಬಿ. ಪಾಸ್ಟ್ರನ್ನೇ ಹೋಗ್ಲಿ, ಪಾಸ್ಟ್ರನ್ನ ಅಟ್ಟಕ್ಕೇರಿಸಿ, ಪಾಸ್ಟ್ರಿಗೆ ಅಹಂಕಾರ ಬಂದು ಅವ್ನು ನರ್ಕಕ್ಕೆ ಹೋಗ್ಬಿಡ್ಲಿ. ನೀವೇ ಪಾಸ್ಟ್ರಿಗೆ ಅಹಂಕಾರ ಬರೋಂಗೆ ಮಾಡೋದು. ಅಂಕಲ್ ನಿಮ್ಮ ಕೈಲಿ ಎಷ್ಟು ಅದ್ಭುತ ಆಯಿತು, ಅಷ್ಟೊತ್ತಿಗೆ ಪಾಸ್ಟ್ರಿಗೆ ಅಹಂಕಾರ ಬಂತು. ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿದೆ ಒಂದು ಹೊಟ್ಟೆನೇ ಹೋಗ್ಬಿಡ್ತು, ಪಾಸ್ಟ್ರಿಗೆ ಒಂಥರ ಅಹಂಕಾರ ಬಂತು. ಪಾಸ್ಟ್ರಿಗೆ ಅಹಂಕಾರ ಬರೋಂಗೆ ಮಾಡಬೇಡಿ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಕಾರ್ಯ ಮಾಡ್ತದೆ, ಆ ಪಾಸ್ಟ್ರಿಗೆ ಹೇಳಿ ದೇವರು ಕಾರ್ಯ ಮಾಡ್ತದೆ ಹೇಳಬೇಕು. ಪಾಸ್ಟ್ರೇ ಮೊನ್ನೆ ಪ್ರೇ ಮಾಡಿ ನಾವು ಫೋನ್ ಮಾಡಿದ್ದೆ, ಪ್ರೇ ಮಾಡಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ವಾಸಿ ಮಾಡಿದ್ರು ಅಂತೇಳಿ, ದೇವರು ಕೊಡಿಸೋದು ಅಂತೇಳಿ. ಇದೇ ಗೊತ್ತಾ ನಮ್ಮನ್ನು ನಂಬ್ಕೊಳ್ಳೋದ? ಪಾಸ್ಟ್ರೇ ನಂದು ಕೋರ್ಟ್ ಕೇಸ್ ಏನಾಗ್ತದೆ ಹೇಳಿ ನಾನು ಅವ್ರ ಸಮಾಧಾನಕ್ಕೆ ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಕಣಮ್ಮ, ನಾವು ದೇವರಲ್ಲ. ಪಾಸ್ಟ್ರೇ ನಮ್ಮ ಗದ್ದೆದು ಏನಾಯ್ತಿದ್ದು ಹೇಳಿ, ಹೊಟ್ಟೆಲಿ ನಮ್ಮ ಮಗು ಗಂಡ ಹೆಣ್ಣ ಹೇಳಿ. ಏನಮ್ಮ ಪಾಸ್ಟ್ಗಳ ಶಾಸ್ತ್ರಗಾರ ಮಾಡಬೇಡಿ. ಆ ಅಮ್ಮನಿಗೆ ಮೊನ್ನೆ ಬೈದು ಬಿಟ್ಟು ಬರಬೇಡ ಚರ್ಚಿಗೆ ಅಂತ ಹೇಳಿದೆ ನಾನು.
ಮೂಲೆ ಕೂತಿರಲ್ಲ, ಮೂಲೆ ಕೂತಿರ್ತಿದ್ದೀರಲ್ಲ, ನಮ್ಮ ಬರಬೇಡ ಅಂತ ಹೇಳಿದೆ. ಅವ್ರ ಮಗಳಿಗೆ ಮದುವೆ ಮಾಡ್ಸೋಕೆ ನಾನು ಬ್ರೋಕರ್ ಆಗಿರ್ಬೇಕಂತೆ. ಹಲ್ಲೆಲೂಯಾ. ನೋಡಿ ಒಂದು ನಿಮಿಷ, ನಿಮ್ಮ ಜನರೇ ಒಂದ್ಸಲ ಹೋಗ್ಬಿಡು ಮಗಳೇ, 6:8 ಜನರೇ ಯಾವಾಗಲೂ ಹಾಯ್. ಆತನನ್ನೇ ನಂಬಿ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ತಮ್ಮ ಹೇಳ್ತೀನಿ, ನಿಮ್ಮ ಹೃದಯದಲ್ಲಿ ಪ್ರಾಬ್ಲಮ್ಗಳ ಜನಗಳ ಜೊತೆ ಹೇಳಕ್ ಹೋಗ್ಬೇಡಿ, ದೇವ್ರ ಜೊತೆ ಹೇಳಿ. ದೇವ್ರ ಜೊತೆ ಹೇಳೋದಕ್ಕೆ ಪ್ರಾರ್ಥನೆ ಅಂತ ಹೇಳೋದು. ದೇವ್ರ ಜೊತೆ ಹೇಳೋದಕ್ಕೆ ಏನು ಹೇಳೋದು? ಹಾಗಾದ್ರೆ ಪ್ರಾರ್ಥನೆ ಮಾಡ್ತೀರಾ? ಅಲ್ಲ, ಜನಗಳ ಜೊತೆ ಹೋಗಿ ಹೇಳ್ತೀರಾ? ತಮ್ಮ ಹೇಳ್ತೀನಿ, ಜನಗಳ ಜೊತೆ ನೀವು ಹೇಳಿ, ಬೇಡದ್ರಲ್ಲಿ ನಿಮ್ಮ ಆಪ್ತರಿದ್ದ ಜೊತೆ ಹೇಳಿ, ಬೇಡದ್ರದಿಲ್ಲ. ಆದರೆ ಪೂರ್ತಿ ವಿಷಯ ಹೇಳಿದಾಗ ಅವ್ರು ನಿಮ್ಮನ್ನು ಅಂಗಿಸ್ತಾರೆ. ಅದಕ್ಕೋಸ್ಕರ ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹೃದಯನ ದೇವರ ಮುಂದೆ ಬಿಚ್ಚಿ, ನಿಮ್ಮ ಹೃದಯದ ಕೋರಿಕೆಗಳನ್ನು ದೇವರ ಮುಂದೆ ಬಿಚ್ಚಿ. ನಾವು ಕರ್ತನ ಹೆಸರಲ್ಲಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ, ಹಾಗೆ ನೀವು ನನಗೆ ಪ್ರಾರ್ಥನೆ ಮಾಡೋದು ಗೊತ್ತಾ? ಇಲ್ಲಿ ಯಾರೂ ದೊಡ್ಡವರಲ್ಲ ಗೊತ್ತಾ ನಿಮಗೆ? ಪಾಸ್ಟ್ರೆ ನೀವು ಕೈ ಹಿಡಿ, ನೀವು ಕೈ ಹಿಡಿ, ನೀವು ಕೈ ಹಿಡಿ, ನೀವು ಕೈ ಹಿಡಿ, ನೀವು ಕೈ ಹಿಡಿ ಹೇಳಕೋಬೇಡಿ. ನಿಮಗೂ ದೇವ್ರ ಶಕ್ತಿ ಇದೆ. ನೀವು ನನಗೆ ಪ್ರಾರ್ಥನೆ ಮಾಡೋದು, ನಾನು ನಿಮಗೆ ಪ್ರಾರ್ಥನೆ ಮಾಡೋದು, ನಾವೆಲ್ಲ ಸ್ವರ್ಗಕ್ಕೆ ಹೋದ್ಮೇಲೆ ಸಮ. ಇಲ್ಲಿ ಮಾತ್ರ ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಷ್ಟೇ. ಈ ಸ್ಥಾನ ದೇವರು ಕೊಟ್ಟಿದಾಗ ನಿಂತಿದ್ದೀನಿ. ನಾನೇನು ಹಿಂಗಾಗ್ಬಿಟ್ರೆ ಮಾಡೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದಮ್ಮ ಹೇಳ್ತೀನಿ, ನಿಮ್ಮ ಹೃದಯನ ಇವತ್ತಿಂದ ದೇವರ ಮುಂದೆ ಬಿಚ್ಚಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಆಮೇನ್, ಆಮೇನ್, ಆಮೇನ್. ಎಷ್ಟು ಸಲ ಪ್ರಾರ್ಥನೆ ಮಾಡ್ತೀರ ದಿನಕ್ಕೆ? ಸಾಕ? 7 ಸಾರಿ ಅಂತ ಸಾಕ? 7 ಸಾರಿ ಆದಮೇಲೂ ನಾನು ಹೇಳ್ತೀನಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿ. 1 ಥೆಸಲೋನಿಕ 5:16 ಪ್ರಕಾರ ಎಡೆ ಬಿಡೋದನ್ನು ಮಾಡಿ. ನಿಂತಾಗ, ಕೂತಾಗ. ಹಲ್ಲೆಲೂಯಾ. ನಾನು 1ನೇ ಕ್ಲಾಸ್ ಓದ್ತಾ ಇದ್ದಾಗ, 2ನೇ ಕ್ಲಾಸ್ ಓದ್ತಾ ಇದ್ದಾಗ ಒಂದು ಹಾಡು ಬರ್ತಾಯಿತ್ತು. ಕುಂತ್ರೆ ನಿಂತ್ರೆ ಅವನದೇ ಧ್ಯಾನ, ಜೀವಕ್ಕೆಲ್ಲ ಸಮಾಧಾನ, ಅವನೇ ನನ್ನ ಗೆಣೆಕಾರ ಅಂತ ಬರ್ತಾಯಿತ್ತು. ಅವನೇ ನೆನೆಸ್ಕೊಳ್ತೀವಂತೆ ನಾವು, ಇವನೇ ನೆನೆಸ್ಕೊಳ್ತೀವಂತೆ. ಲವ್ ಮಾಡೋ ಟೈಮಲ್ಲಿ ದೇವರ ನೆನೆಸ್ಕೊಳಕ್ಕಾಗೋದಿಲ್ಲ. ಆ ಗೆಣೆಕಾರನ ನೆನೆಸ್ಕೋಬೇಡಿ, ದೇವರ ನೆನೆಸಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್. ಎಡೆ ಬೀಳೋದೇ ಪ್ರಾರ್ಥನೆ ಮಾಡಿ. ಆಮೇಲೆ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಈ ರೀತಿಯಾಗಿ ಪ್ರಾರ್ಥನೆ ಯಾವ ಥರ ಮಾಡಬೇಕು? ಬೆಳಿಗ್ಗೆ ಪ್ರಾರ್ಥನೆ, ರಾತ್ರಿ ಮಲಗುವಾಗ ಪ್ರಾರ್ಥನೆ, ಮತ್ತು ರಾತ್ರಿ ಪ್ರಾರ್ಥನೆ, ರಾತ್ರಿ ಮಲಗಿ ಹಾಸಿಗೆ ಮೇಲೆ ಇರೋ ಪಾಪವನ್ನು ಧ್ಯಾನ ಮಾಡಿಕೊಂಡು ನಾವು ಪಾಪನ ಬಿಟ್ಟು ಪ್ರಾರ್ಥನೆ, ದೇವರನ್ನು ನೆನೆಸಿಕೊಳ್ಳುವಂಥ ಪ್ರಾರ್ಥನೆ. ಹಲ್ಲೆಲೂಯಾ. ಹಾಗೇನೆ ಸ್ವಾಮಿ 10 ಗಂಟೆಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, 4 ಗಂಟೆ ಪ್ರಾರ್ಥನೆ, ಎಡೆಬಿಡದ ಪ್ರಾರ್ಥನೆ, ಈ ಥರದ ಪ್ರಾರ್ಥನೆ ಎಷ್ಟು ಸಲ ಮಾಡಬೇಕು ತಿಳಿಸಿಕೊಟ್ಟಿದ್ದೀವಪ್ಪ, ಅದಕ್ಕಾಗಿ ಸ್ತೋತ್ರ. ಅದೇ ಥರ ನಾವು ಮನೇಲಿ ಹೋಗ್ಬಿಟ್ಟು ಮಾಡ್ತೀವಪ್ಪ. ಇಲ್ಲಿಂದ ಹೋದ ತಕ್ಷಣ ನಾವು ಮರ್ತೋಗೋದಿಲ್ಲ ಸ್ವಾಮಿ, ಗ್ಯಾರಂಟಿ ಮಾಡ್ತೀವಿ ಸ್ವಾಮಿ. ಅಪ್ಪ, ನಿನ್ನ ನಾಮ ಒಂದೇ ಮಹಿಮೆ ಆಗಲಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ನಮ್ಮ ಈ ಆಲಯಕ್ಕೆ ಬಂದಂಥ ಪ್ರತಿಯೊಂದು ಜನಗಳನ್ನು ಮುಟ್ಟು ಸ್ವಾಮಿ, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಪ್ಪ. ಬರದೇ ಇರತಕ್ಕಂಥ ಜನಗಳು, ನಾಟಿ ಕೆಲಸ ಮಾಡ್ತಾ ಜನಗಳನ್ನ ಕೂಡ ಮುಟ್ಟು ಸ್ವಾಮಿ, ಅವ್ರನ್ನ ಕೂಡ ಆಶೀರ್ವದಿಸು, ನಿನ್ನ ಕೃಪೆಯನ್ನು ನಡೆಸು. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಹೊಂದಿ ತಂದೆ. ಆಮೇನ್, ಆಮೇನ್, ಆಮೇನ್.